ಗಾಳಿ ತುಫಾನುಗಳಾಗದರಿಸಿದ ಬಾಧೆಯನ್ನು ತೊಲಗಿಸಿದ. ಗಾಳಿ ತುಫಾನುಗಳಾಗದರಿಸಿದ ಬಾಧೆಯನ್ನು ತೊಲಗಿಸಿದ. ಶ್ರಮೆಯೊಳು ನಮ್ಮ ಹತ್ತಿರವೇದು, ಶ್ರಮೆಯೊಳು ನಮ್ಮ ಹತ್ತಿರವೇದು, ಬಯಲುಪಡಿಸಿದ ಜಯವ. ಶ್ರಮೆಯೊಳು ನಮ್ಮ ಹತ್ತಿರವೇದು, ಬಯಲುಪಡಿಸಿದ ಜಯವ. ಭಕ್ತರೆಲ್ಲರೇ ಧ್ಯಾನಿಸೋಣ, ಕರ್ತ ಮಾಡಿದ ಮೇಲುಗಳಿಗಾಗಿ. ಭಕ್ತರೆಲ್ಲರೇ ಧ್ಯಾನಿಸೋಣ, ಕರ್ತ ಮಾಡಿದ ಮೇಲುಗಳಿಗಾಗಿ. ಬೇಡುವುದಕ್ಕಿಂತಲೂ ಊಹಿಸುವುದಕ್ಕಿಂತಲೂ ಸರ್ವವ ಉತ್ತಮ ಮಾಡಿದ. ಭಕ್ತರೆಲ್ಲರೇ ಧ್ಯಾನಿಸೋಣ, ಕರ್ತ ಮಾಡಿದ ಮೇಲುಗಳಿಗಾಗಿ. ಆಗಲಿ ಬ್ಯಾಂಗ್ಳೂರಿಂದ ಇಲ್ಲಿ ಇದು ಚಿಕ್ಕಮಗಳೂರು ನನಗೆ ಹೊಸದಾದಂಥ ಒಂದು ಸ್ಥಳ ಅಲ್ಲ. ನಮ್ಮ ಅತ್ತೆಯವರು, ನಮ್ಮ ಮಿಸ್ಸಸ್ಸು ಅವರು ಇಲ್ಲಿ ಬೆಳೆದು ಬಂದಂಥ ಊರು. ಆಗಾಗ ಬರುವಂಥದ್ದು ಎಷ್ಟೋ ಭಾಗ್ಯ. ವಿಶೇಷವಾಗಿ ಪಾಸ್ಟರು ಅವರು ನಮ್ಮನ್ನು ಭಾಳವಾಗಿ ಆವಾಗಾಗ ಆಹ್ವಾನಿಸ್ತಾ ಇರ್ತಾರೆ, ಬನ್ನಿರಿ ಬನ್ನಿರಿ ಅಂತೇಳಿ. ಆದರೆ ನನಗೆ ಪುಸ್ತತ್ತಾಗದೆ ಈ ಸಾರಿ ಮತ್ತೆ ಬರುವಂತೆ ಕರ್ತನು ಕೃಪೆ ಕೊಟ್ಟ. ಮತ್ತು ಬಂದು ನಿಮ್ಮೊಟ್ಟಿಗೆ ಅನ್ಯೋನ್ಯ ಸಹವಾಸದಲ್ಲಿರುವಂತೆ ನಡೆಸಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ದೇವರ ವಾಕ್ಯವನ್ನು ಸ್ವಲ್ಪ ಹೊತ್ತು ಧ್ಯಾನ ಮಾಡುವಂತೆ ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದ ಭಾಗವನ್ನು ತಿರುಗಿಸೋಣ. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ 35ನೇ ವಚನದಿಂದ 41ನೇ ವಚನದವರೆಗೂ ಓದಿದಂಥ ವಾಕ್ಯ ಭಾಗವನ್ನು ದೇವರು ನಮ್ಮೆಲ್ಲರಿಗೆ ಆಶೀರ್ವದಿಸಿಕೊಳ್ಳಿ. ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ ಹಾಗೂ ಕರ್ತನನ್ನು ಘನಪಡಿಸುವಂತೆ ಕರ್ತ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಕರ್ತನಾದ ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಈ ಭೂಲೋಕದಲ್ಲಿ ಸ್ವಲ್ಪ ಕಾಲ ಜೀವಿತವನ್ನು ಜೀವಿಸಿದ. 33 ವರ್ಷ ಕಾಲ. 33 ವರ್ಷ ಕಾಲದಲ್ಲಿ ಆತನು 30 ವರ್ಷ ಆದ ನಂತರ ಆತನು ಬಂದಂಥ ಉದ್ದೇಶವನ್ನು ನೆರವೇರಿಸ್ತಾ ಇದ್ದಾನೆ. 3.5 ವರ್ಷ ಕಾಲ ಆತನು ಸೇವೆ ಮಾಡೋದಕ್ಕೋಸ್ಕರವಾಗಿ ಬಂದನು. ಸೇವೆ ಮಾಡಿಸಿಕೊಳ್ಳೋದಕ್ಕೋಸ್ಕರವಾಗಿ ಬರಲಿಲ್ಲ, ಸೇವೆ ಮಾಡೋದಕ್ಕೋಸ್ಕರವಾಗಿ ಬಂದನು. ಕೆಟ್ಟು ಹೋಗಿರೋದನ್ನು ಹುಡುಕಿ ರಕ್ಷಿಸೋದಕ್ಕೋಸ್ಕರವಾಗಿ ಆತನು ಬಂದನು. ಇಲ್ಲಿ ಓದಿದ ವಾಕ್ಯ ಭಾಗ ಹೀಗೆ ತಿಳಿಸಲ್ಪಟ್ಟಿದೆ. 35ನೇ ವಚನದಲ್ಲಿ ಆವತ್ತು ಹೀಗೆ ಆರಂಭವಾಗಿದೆ. ಈ ಭಾಗ 35ನೇ ವಚನ ಯಾವಾಗ ಹೇಗೆ ಆರಂಭವಾಗಿದೆ? ಆವತ್ತು ಅಂತೇಳಿ. ಆವತ್ತು ಅಂತ ಹೇಳುವಾಗ ಯಾವ ಹೊತ್ತು ಅಂತೇಳಿ ನಮಗೆ ಪ್ರಶ್ನೆ ಬರುತ್ತೆ. ಯಾವ ಹೊತ್ತು ಅಂಥೇಳಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ಬರೆದಿರುವಂಥ ವಾಕ್ಯಗಳನ್ನು ಗಮನ ಇಟ್ಟು ನಾವು ಅದನ್ನು ಓದಿ ಅರ್ಥ ಮಾಡಿಕೊಳ್ಬೇಕು. ಆ ಹೊತ್ತು ಅಂದರೆ ಅವರು ಆ ಜನರ ಗುಂಪನ್ನು ಬಿಟ್ಟು. ಯಾವತ್ತು? ಜನರ ಗುಂಪು. ಯೇಸು ಕ್ರಿಸ್ತನು ಎಲ್ಲೇ ಹೋದರೂ ಸಹ ಜನರು ಬಹಳವಾಗಿ ಕಿಕ್ಕಿರಿದು ಸಾವಿರ ಮಂದಿ ಆತನನ್ನು ಗುಂಪು ಗುಂಪಾಗಿ ಆತನ ಬಳಿಗೆ ಬಂದು ಆತನನ್ನು ಹಿಂಬಾಲಿಸುತ್ತಾ ಇದ್ದರು. ಎಷ್ಟೋ ಮಂದಿ. ಯೇಸು ಕ್ರಿಸ್ತನು
5 ರೊಟ್ಟಿ 2 ಮೀನನ್ನ ಮುರಿದು ದೇವರಿಗೆ ಸ್ತೋತ್ರ ಮಾಡಿ ಮುರಿದು ಆತನು 5,000 ಮಂದಿಗಿಂತಲೂ ಹೆಚ್ಚು ಜನರಿಗೆ ಪೋಷಣೆಯನ್ನು ಕೊಟ್ಟ. ಇದನ್ನು ನೋಡಿ ಜನರು ಏನು ಮಾಡಿದರು? ಯೇಸುವನ್ನ ಹಿಂಬಾಲಿಸೋದಕ್ಕೆ ಇನ್ನಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಮಂದಿ ಆತನ ಬಳಿಗೆ ಬರುವುದಕ್ಕೆ ಆರಂಭಿಸಿದರು. ಜನರು ಬಹಳವಾಗಿ ಆತನನ್ನು ಹಿಂಬಾಲಿಸುತ್ತಾ ಬಂದರೂ ಸಹ ಯೇಸು ಕ್ರಿಸ್ತನು ಅವರ ವಿಷಯದಲ್ಲಿ ಗಮನ ಹರಿಸಲಿಲ್ಲ. ಯಾಕೆ ಗೊತ್ತಾ? ಅವರು ಭೂ ಸಂಬಂಧವಂತ ಕಾರ್ಯಗಳ ಮೇಲೆ ಮನಸ್ಸಿಟ್ಟಂಥವರಾಗಿದ್ದರು. ಅಂದರೆ ತಮ್ಮ ಶರೀರಕ್ಕೆ ಬೇಕಾಗುವಂಥ ಆಹಾರ ಈತನಿಂದ ಸಿಗುತ್ತೆ, ನಾವು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ರೊಟ್ಟಿ ಇರಲಿ ರೊಟ್ಟಿ ಇಲ್ಲದೆ ಇರಲಿ, ಆತನು ಪ್ರಾರ್ಥನೆ ಮಾಡ್ತಾನೆ, ನಮ್ಮೆಲ್ಲರಿಗೆ ಆಹಾರವನ್ನು ಒದಗಿಸಿಕೊಡ್ತಾನೆ ಅಂತೇಳಿ ಜನರು ನಂಬಿ ಯೇಸುವನ್ನು ಹಿಂಬಾಲಿಸ್ತಾ ಬಂದರು. ಇದರಿಂದ ನಾವು ಒಂದು ಪಾಠವನ್ನು ಕಲಿಬೇಕು. ಇಂದು ನಾವು ಕರ್ತನ ಮಂದಿರಕ್ಕೆ ಬಂದಿದ್ದೀರಿ, ಆರಾಧನೆ ಮಾಡಿದಿರಿ, ಭಾಳ ಸಂತೋಷ. ಯಾವ ಒಂದು ಉದ್ದೇಶಕ್ಕನುಸಾರವಾಗಿ ನಾವು ಯೇಸುವಿನಲ್ಲಿ ನಂಬಿಕೆ ಇಟ್ಟು ಆತನನ್ನು ಹಿಂಬಾಲಿಸ್ತಾ ಇದ್ದೇವೆ ಅಂತೇಳಿ ಗಮನ ಹರಿಸುವುದು ಭಾಳ ವಿಶೇಷವಾದಂಥದ್ದು. ಏನೋ ಅದ್ಭುತ ಕಾರ್ಯ ಮಾಡ್ತಾನೆ, ಸೂಚಕ ಕಾರ್ಯ ಮಾಡ್ತಾನೆ, ಮಹತ್ತರವಾದ ಕಾರ್ಯವನ್ನು ಮಾಡ್ತಾನೆ, ನನ್ನಲ್ಲಿರುವಂಥ ರೋಗವನ್ನು ಪರಿಹಾರ ಮಾಡ್ತಾನೆ, ಕಷ್ಟವನ್ನು ಆತನು ಪರಿಹಾರ ಮಾಡ್ತಾನೆ ಅಂತೇಳಿ ಅಂದುಕೊಂಡು ಆ ಒಂದು ಅಷ್ಟಕ್ಕೆ ಅದೆಲ್ಲ ಮಾಡ್ತಾನೆ, ದೇವನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಅಷ್ಟರಲ್ಲೇ ನಾವು ತೃಪ್ತರಾಗಿ ಅದಕ್ಕೋಸ್ಕರವಾಗಿಯೇ ಯೇಸುವಿನಲ್ಲಿ ನಂಬಿಕೆ ಇಟ್ಟು ಆತನನ್ನು ಹಿಂಬಾಲಿಸುವುದಾದರೆ ತಪ್ಪಾಗುವಂಥದ್ದಾಗಿದೆ. ಇಲ್ಲಿ ಯೇಸು ಆ ಜನಸಮೂಹವನ್ನು, ಜನರ ಗುಂಪನ್ನು ಬಿಟ್ಟನು, ಕಳಿಸಿಬಿಟ್ಟ ಅವರನ್ನು. ಯಾಕೆ? ಅವರು ಈ ಪ್ರಪಂಚದ ಕಾರ್ಯಗಳ ಮೇಲೆ ತಮ್ಮ ಹೊಟ್ಟೆಪಾಡಿಗೋಸ್ಕರವಾಗಿ ಅವರು ಯೇಸುವಿನಲ್ಲಿ ನಂಬಿಕೆ ಇಟ್ಟು ಹಿಂಬಾಲಿಸುತ್ತಾ ಬಂದರು. ಆ ಹೊತ್ತು ಜನರ ಗುಂಪನ್ನು ಕಳಿಸಿಬಿಟ್ಟಂಥ ಹೊತ್ತಿನಲ್ಲಿ ಸಾಯಂಕಾಲವಾದಾಗ ಆತನು ಅವರಿಗೆ, ಯಾರಿಗೆ? ತನ್ನ ಶಿಷ್ಯರಿಗೆ, ಆತನ ಜೊತೆಯಲ್ಲಿ 12 ಮಂದಿ ಆಪ್ತ ಶಿಷ್ಯರು ಇದ್ದರು. ಅವರಿಗೆ ಆತನು ಹೇಳಿದ, ಆಚೆ ದಡಕ್ಕೆ ಹೋಗೋಣ ಎಂದು ಹೇಳಲು. ಯೇಸು ಕ್ರಿಸ್ತನು ಆ ಪರಲೋಕವನ್ನು ಬಿಟ್ಟು ಈ ಭೂಲೋಕಕ್ಕೆ ಬಂದಂಥ ಉದ್ದೇಶ ಜನರನ್ನು ಆಚೆ ದಡಕ್ಕೆ ಕರ್ಕೊಂಡು ಹೋಗೋದಕ್ಕೋಸ್ಕರವಾಗಿ ಬಂದನು. ಈಚೆ ದಡ ಆಚೆ ದಡ ಎಂಬುದಾಗಿ ನಾವು ಇಲ್ಲಿ ಗಮನ ಹರಿಸಬಹುದು. ಈಚೆ ದಡದಲ್ಲಿ ಏನಿದೆ, ಆಚೆ ದಡದಲ್ಲಿ ಏನಿದೆ ಅಂತೇಳಿ ನಾವು ಅರ್ಥ ಮಾಡಿಕೊಳ್ಬೇಕು. ಈಚೆ ದಡದಲ್ಲಿ ಏನಿದೆ? ಜನರು, ಗುಂಪು ಗುಂಪಾಂತ ಜನರು, ತರತರವಾದಂಥ ರೋಗಿಗಳು, ದೆವ್ವ ಪೀಡಿತರು, ಪಾಪದಿಂದ ತುಂಬಿ ಹೋದಂಥ ಜನರು, ಪ್ರಜೆಗಳು, ಶಾಂತಿ ಇಲ್ಲದೆ, ಸಮಾಧಾನವಿಲ್ಲದೆ, ಸಂತೋಷವಿಲ್ಲದೆ, ಆನಂದವಿಲ್ಲದೆ ಜೀವಿತವನ್ನು ಜೀವಿಸುತ್ತಾ ಇರುವಂಥವರಾಗಿದ್ದಾರೆ. ಈಚೆ ದಡ ಆಚೆ ದಡ. ಯೇಸು ಕ್ರಿಸ್ತನು ಶಿಷ್ಯರನ್ನು ಹೇಳಿದ, ಆಚೆ ದಡಕ್ಕೆ ಹೋಗೋಣ. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ಈಚೆ ದಡ ಈ ಲೋಕಕ್ಕೆ ಸಂಬಂಧಪಟ್ಟದ್ದಾಗಿದೆ, ಆಚೆ ದಡ ಪರಲೋಕಕ್ಕೆ ಸಂಬಂಧಪಟ್ಟದ್ದಾಗಿದೆ. ಯೇಸು ಕ್ರಿಸ್ತನು ಪರಲೋಕವನ್ನು ಬಿಟ್ಟು ಈ ಭೂಲೋಕಕ್ಕೆ ಬಂದಂಥ ಉದ್ದೇಶ ನಮ್ಮೆಲ್ಲರನ್ನ ಏನಂತೆ ಆಚೆ ದಡಕ್ಕೆ ಕರ್ಕೊಂಡು ಹೋಗೋದಕ್ಕೋಸ್ಕರವಾಗಿ ಬಂದನು. ಆಚೆ ದಡಕ್ಕೆ ಇಲ್ಲಿ ಶಿಷ್ಯರಿಗೆ ಆತನು ಆಜ್ಞಾಪಿಸುತ್ತಾ ಇದ್ದಾನೆ, ಬನ್ನಿರಿ ಆಚೆ ದಡಕ್ಕೆ ಹೋಗೋಣ ಅಂತೇಳಿ. ಆಚೆ ದಡಕ್ಕೆ ಹೋಗುವುದಕ್ಕೆ ಮುಂಚಿತವಾಗಿ ಶಿಷ್ಯರಿಗೆ ಯೇಸು ಒಂದು ಬಹಳ ಪ್ರಾಮುಖ್ಯವಾದಂಥ ಒಂದು ಪಾಠ, ಆತ್ಮೀಯವಾದಂಥ ಪಾಠವನ್ನು ಕಲಿಸಬೇಕೆಂಬುದಾಗಿ ಇಷ್ಟಪಟ್ಟ. ಯೇಸುವಿನ ಬಗ್ಗೆ ಸ್ವಲ್ಪ ಮಟ್ಟಿಗೆ ಶಿಷ್ಯರಿಗೆ ನಂಬಿಕೆ ಇತ್ತು. ಯೇಸು ಕ್ರಿಸ್ತನು ರೋಗಿಗಳನ್ನು
ವಾಸಿ ಮಾಡ್ತಾ ಇರೋದನ್ನು ನೋಡಿ ಈತನು ರೋಗಸ್ಥರಿಗೆ ಒಡೆಯನು, ಯಜಮಾನನು, ಅಂದರೆ ರೋಗಗಳನ್ನು ವಾಸಿ ಮಾಡುವ ಆತನು ಘನವೈದ್ಯನು, ಕರ್ತನು ಆಗಿದ್ದಾನೆ. ಲಾರ್ಡ್ ಓವರ್ ಡಿಸೀಸ್ ಅಂತಾರೆ ಇಂಗ್ಲೀಷ್ನಲ್ಲಿ. ಅಂದರೆ ರೋಗಗಳ ಮೇಲೆ ಆತನು ಒಡೆಯನಾಗಿದ್ದಾನೆ ಅಂತೇಳಿ ಶಿಷ್ಯರು ನಂಬಿದರು. ಆಮೇಲೆ ಕೆಲವರು ದೆವ್ವ ಪೀಡಿತರನ್ನ ಮಾತಿನಿಂದಲೇ ಬಿಡಿಸಿದ. ಅದನ್ನು ನೋಡಿ ಶಿಷ್ಯರಿಗೆ ಯೇಸುನಲ್ಲಿ ನಂಬಿಕೆ ಉಂಟಾಯಿತು. ಎಂಥ ನಂಬಿಕೆ ಉಂಟಾಯಿತು? ಈತನು ದೆವ್ವಗಳ ಮೇಲೆ ಒಡೆಯನು, ದೆವ್ವಗಳನ್ನು ಬಿಡಿಸಲು ಸಾಮರ್ಥ್ಯತೆ ಇದೆ, ಅಧಿಕಾರವಿದೆ ಅಂತೇಳಿ ಒಡೆಯನು, ಕರ್ತನು, ಪ್ರಭುವು ಆಗಿದ್ದಾನೆ, ಲಾರ್ಡ್ ಓವರ್ ಡಿಮನ್ಸ್ ಅಂಥೇಳಿ ಯೇಸುನಲ್ಲಿ ನಂಬಿಕೆ ಇಟ್ಟರು. ಯಾರು? ಶಿಷ್ಯರು. ಅನಂತರ ಯೇಸು ಕ್ರಿಸ್ತನು ಸತ್ತವರನ್ನು ಎಬ್ಬಿಸಿದ. ಲಲಿತಾ ಕೋಮಿ, ಇದೇ ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 41ನೇ ವಚನದಲ್ಲಿ ತಿಳಿಸಲ್ಪಟ್ಟಿದೆ. 12 ವರ್ಷ ವಯಸ್ಸುಳ್ಳಂಥ ಒಂದು ಬಾಲಕಿ, ಆಕೆ ಮರಣ ಹೊಂದಿದಂಥವಳಾಗಿದ್ದಾಳೆ, ಸತ್ತವಳಾಗಿದ್ದಾಳೆ. ಯೇಸು ಅಲ್ಲಿಗೆ ಹೋಗಿ, ಅಮ್ಮಣ್ಣಿ ಲಲಿತಾ ಕೋಮಿ, ಎದ್ದೇಳು ಅಂತೇಳಿ ಹೇಳಿದ. ಯಾವಾಗ ಈ ಮಾತು ಆತನ ಬಾಯಿಂದ ಹೊರಟು ಬಂತೋ ಆಗ ಸತ್ತವಳು ಎದ್ದು ಕುಳಿತಳು. ಇದನ್ನು ನೋಡಿ ಶಿಷ್ಯರಿಗೆ, ಓ, ಮರಣದ ಮೇಲೂ ಸಹ ಈತನಿಗೆ ಅಧಿಕಾರವಿದೆ, ಮರಣದಲ್ಲಿರುವಂಥವರನ್ನ ಬದುಕಿಸುವ ಆತನು, ಜೀವಕ್ಕೆ ನಡೆಸುವ ಆತನು ಅಂತೇಳಿ ನಂಬಿಕೆ ಇತ್ತು. ಅನಂತರ ಒಬ್ಬ ಯವನಸ್ಥನು, ಲೂಕನ ಸುವಾರ್ತೆ 14ನೇ ಅಧ್ಯಾಯ 7ನೇ ವಚನದಲ್ಲಿ ಒಬ್ಬ ಯವನಸ್ಥನು ಸತ್ತು ಅವನನ್ನು ಸಮಾಧಿ ಮಾಡೋದಕ್ಕೋಸ್ಕರವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಮಾರ್ಗದಲ್ಲಿ ಆತನಿಗೆ, ಆ ಸತ್ತಂಥ ಯವನಸ್ಥನಿಗೆ ತಾಯಿ ಮಾತ್ರ ಇದ್ದಾಳೆ, ತಂದೆ ಇಲ್ಲ, ವಿಧವೆ ತಾಯಿ. ಆಕೆಯ ಗೋಳು, ಒಬ್ಬನೇ ಮಗ ಇದ್ದನು, ಆ ಮಗನು ಈಗ ತೀರ್ಕೊಂಡಿದ್ದಾನೆ. ಅದನ್ನು ನೋಡಿ ಆಕೆಯ ಗೋಳನ್ನು ಕರ್ತನು ಅರ್ಥ ಮಾಡಿಕೊಂಡ. ಆತನನ್ನು ಯಾರೂ ಬರ ಮಾಡಲಿಲ್ಲ, ಬನ್ರಿ ಆತನನ್ನು ಈ ಹುಡುಗಿ ವಿಷಯದಲ್ಲಿ ಕುರಿತು ಯೇಸುವನ್ನು ಬರ ಮಾಡಿದರು. ಆದರೆ ಇಲ್ಲಿ ಯವನಸ್ಥನ ಮರಣ ಹೊಂದಿದಾಗ ಯಾರು ಆತನನ್ನು ಕೇಳ್ಕೊಂಡಲ್ಲ. ಕರ್ತನೇ ಆ ದೃಶ್ಯವನ್ನು ಕಂಡು ಕನಿಕರಿಸಿ ಅವರ ಮೇಲೆ ತನ್ನ ಕೃಪೆಯನ್ನು ತೋರಿ ಮಾರ್ಗದಲ್ಲಿ ಆ ಚಟ್ಟದ ಬಳಿಗೆ ಬಂದು ಅದನ್ನು ನಿಲ್ಲಿಸಿ ಮುಟ್ಟಿ, ಯವನಸ್ಥನೇ ಎದ್ದೇಳು ಅಂತ ಹೇಳಿದ. ಯಾವಾಗ ಯೇಸುವಿನ ಬಾಯಿಂದ ಈ ಮಾತು ಹೊರಟು ಬಂತು ಆಗ ಸತ್ತಂತ ಯವನಸ್ಥನು ಎದ್ದು ಕುಳಿತುಕೊಂಡನು. ಇದನ್ನು ನೋಡಿ ಶಿಷ್ಯರಿಗೆ ನಂಬಿಕೆ ಉಂಟಾಯಿತು. ಸತ್ತವರನ್ನು ಬದುಕಿಸುವುದಕ್ಕೆ ಒಡೆಯನು, ಯಜಮಾನನು, ಕರ್ತನು, ಪ್ರಭು ಆಗಿದ್ದಾನೆ, ದೇವರಾಗಿದ್ದಾನೆ ಅಂತೇಳಿ ಆತನಲ್ಲಿ ನಂಬಿಕೆ ಇಟ್ಟರು. ಅನಂತರ ಯೋಹಾನ ಸುವಾರ್ತೆ 11ನೇ ಅಧ್ಯಾಯ 43ನೇ ವಚನದಲ್ಲಿ ನಾವು ನೋಡೋದಾದರೆ, ಲಾಜರನು ಸತ್ತು 4 ದಿವಸವಾಗಿತ್ತು. ಈ 2 ದೃಷ್ಟಾಂತದಲ್ಲಿ ಮುಂಚೆ ಹೇಳಿದಂಥ ಆ ಯವನಸ್ಥ ಹೆಣ್ಣುಮಗಳು ಹಾಗೂ ಯವನಸ್ಥನು ಈ ಅದ್ಭುತ ಕಾರ್ಯವನ್ನು ಯೇಸು ಮಾಡಿದರೂ ಸಹ ಕೆಲವು ಫರಿಸಾಯರು, ಸದ್ದುಕಾಯರು ನೋಡಿ ಗುಣಗುಟ್ಟಿದ್ರು. ಅವ್ರು ಹೇಳಿದ್ರು, ಇದೇನು ಮಹತ್ ಕಾರ್ಯವಲ್ಲ, ಆತನನ್ನು ಇನ್ನೂ ಸಮಾಧಿ ಮಾಡಲಿಲ್ಲ. ಈ ಹುಡುಗಿ ಮನೆಯಲ್ಲೇ ಇದ್ದು, ಸತ್ತು ಮನೆಯಲ್ಲೇ ಇದ್ದು ಮತ್ತೆ ಬದುಕಿದೆ. ಅವರ ಯಹೂದ್ಯರ ಒಂದು ಪದ್ಧತಿ ಏನಪ್ಪ ಅಂತಂದರೆ, ಸತ್ತು 2 ದಿವಸ ಆದಮೇಲೆ ಸಮಾಧಿ ಮಾಡಲ್ಪಟ್ಟ ಆಗ ಅನಂತರ ಏನಾದರೂ ಬದುಕಿದರೆ ಅವರಿಗೆ ಪ್ರಾಣ ಬಂತು, ಬದುಕಿಸಿದ, ಯೇಸು ಮಹತ್ ಕಾರ್ಯ ಮಾಡಿ ಬದುಕಿಸಿದ ಅಂತೇಳಿ ಗೊತ್ತಾಗತ್ತೆ. ಅದು ಇವರೇನು ಹೇಳ್ತಾ ಇದ್ದಾರೆ, ಆರ್ಗ್ಯೂ ಮಾಡ್ತಾ ಇದ್ದಾರೆ, ಇಲ್ಲ ಮತ್ತೆ ಪ್ರಾಣ ಹೋಯಿತು, ಪ್ರಾಣ ಬಂತು, 2 ದಿವಸ ಒಳಗಾಗಿ ಇದಾಗ್ಬಿಟ್ಟಿದೆ. ಈ ಯವನಸ್ಥನ ಈ ಒಂದು ಘಟನೆಯೂ ಸಹ ಹಾಗೆ ಆಯಿತು. ಮಾರ್ಗದಲ್ಲಿ ಇನ್ನೂ ಆತನನ್ನು ಉಣಿಟ್ಟಿಲ್ಲ, ಸಮಾಧಿ ಮಾಡಿಲ್ಲ, ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಈ 2 ಅದ್ಭುತ ಕಾರ್ಯ ನೋಡಿ ಫರಿಸಾಯರು, ಸದ್ದುಕಾಯರು ಮತ್ತೆ ಹೇಳಿದ್ರು, ಇದೇನು ಅದ್ಭುತ ಕಾರ್ಯ ಅಲ್ಲ, ಆತನೇನು ಬದುಕಿಸಲಿಲ್ಲ ಅಂತೇಳಿ ಹಾಸ್ಯ ಮಾಡಿದರು. ಸಾರಿ, ಇವರಿಗೆ ಪಾಠ ಕಲಿಸ್ಬೇಕು ಅಂತೇಳಿ ಯೇಸು ಮತ್ತೊಂದು ಅದ್ಭುತ ಕಾರ್ಯ ಮಾಡಿದ.
ಈ ಲಾಜರನು ಸತ್ತು ಸಮಾಧಿ ಮಾಡಲ್ಪಟ್ಟು ಎಷ್ಟು ದಿವಸ ಆಗಿತ್ತು? 2 ದಿವಸ ಅಲ್ಲ, 4 ದಿವಸವಾಗಿತ್ತು ಅಂತೇಳಿ ಬೈಬಲ್ನಲ್ಲಿ ತಿಳಿಸಲ್ಪಟ್ಟಿದೆ. ನಾತ ಹುಟ್ಟಿದೆ 4 ದಿವಸವಾಗಿದೆ ಅಂತೇಳಿ ಮಾರ್ತಳು ಹೇಳಿದಳು. ಆತನು ರೋಗಸ್ಥನಾಗಿದ್ದಾಗ ಸುದ್ದಿಯನ್ನು ಸಮಾಚಾರವನ್ನು ಯೇಸುವಿಗೆ ಕಳಿಸ್ತಾರೆ. ನಿನಗೆ ಭಾಳ ಪ್ರಿಯನ ಅಂತ ಈ ಲಾಜರನು ಅಸ್ವಸ್ಥನಾಗಿದ್ದಾನೆ, ದಯವಿಟ್ಟು ಬಂದು ಆತನನ್ನು ಗುಣಪಡಿಸು ಅಂತೇಳಿ ಕೇಳ್ಕೊಳ್ತಾರೆ. ಆದರೆ ಯೇಸು ತಡ ಮಾಡ್ತಾನೆ, ಬರೋದಿಲ್ಲ. 4 ದಿವಸ ಆದ ಮೇಲೆ ಆತನು ಬರ್ತಾನೆ. ಯಾಕೆ? ಈ ಪರಿಸಾಯರು ಸದ್ದುಕಾಯರ ಬಾಯನ್ನು ಕಟ್ಟಬೇಕು, ಅವರಿಗೆ ನನ್ನಲ್ಲಿರುವಂಥ ಪ್ರಭಾವವನ್ನು, ನನ್ನಲ್ಲಿರುವಂಥ ಸಾಮರ್ಥ್ಯತೆಯನ್ನು, ಶಕ್ತಿಯನ್ನು ತೋರ್ಪಡಿಸಬೇಕು ಅಂತೇಳಿ 4 ದಿವಸ ಆದಮೇಲೆ ಆತನು ಬಂದ. ಲಾಜರನೇ ಎದ್ದು ಬಾ ಅಂತ ಹೇಳಿದ. ಸತ್ತಂತ ಲಾಜರನು ಆ ಸಮಾಧಿ ವಸ್ತ್ರ, ಪ್ರೇತ ವಸ್ತ್ರ ಇನ್ನೂ ಅದೇ ಅವನ ಶರೀರದ ಮೇಲೆ, ಹಾಗೆ ಆತನು ಬಂದ. ಶಿಷ್ಯರನ್ನು ನೋಡಿ ಅದನ್ನು ಬಿಚ್ಚಿರಿ, ಆತನು ಹೋಗಲಿ. ಪ್ರೇತ ವಸ್ತ್ರಗಳು ಅಂದರೆ ಶವ ಕನಸಾರುವಂಥ ವಸ್ತ್ರಗಳು ಮನುಷ್ಯನ ಮೇಲೆ ಇರಬಾರದು. ಇದರಿಂದ ಒಂದು ಪಾಠ ನಮಗೆ ಕಲಿಸಲ್ಪಡುವಂಥದ್ದಾಗಿದೆ. ಏನು ಪಾಠ? ನಾವು ರಕ್ಷಣೆ ಹೊಂದಿರ್ಬೋದು, ನಮ್ಮ ಜೀವನನ ನಾವು ಪಡ್ಕೊಂಡವರಾಗಿರ್ಬೋದು, ಆದರೆ ಇನ್ನೂ ರಕ್ಷಣೆ ಹೊಂದಿದ ನಂತರ ಕೆಲವು ಹಳೆಯ ಸ್ವಭಾವಗಳು ನಮ್ಮನ್ನು ಆಗಾಗ ನಮ್ಮಲ್ಲಿ ಕಂಡು ಬರ್ತಾ ಇರ್ತದೆ. ಹೌದಲ್ಲ? ಸಿಟ್ಟುಕೊಳ್ತೇವೆ, ಕೋಪಗೊಳ್ತೇವೆ, ಮತ್ತು ಅಲಸಲದ ಮಾತುಗಳನ್ನು ನಾವು ಆಡುವಂಥವರಾಗಿರ್ತೇವೆ. ದೇವರ ಮಕ್ಕಳಾದ ಮೇಲೆ ನಮ್ಮ ಜೀವಿತ ಬದಲಾವಣೆ ಆದರೆ, ರಕ್ಷಣೆ ಹೊಂದಿದ ಅನಂತರ ದೇವರ ಉದ್ದೇಶ ಏನಪ್ಪ ಅಂದರೆ, ನಾವು ಪ್ರತಿ ದಿವಸ ನೂತನವಾಗುತ್ತಾ ಹೊಸದಾದಂಥ ಆತ್ಮೀಯವಾದಂಥ ಕಾರ್ಯಗಳನ್ನು ನಾವು ಅನುಭವಿಸುತ್ತಾ ಜೀವಿತನ ಜೀವಿಸಬೇಕು. ರಕ್ಷಣೆ ಹೊಂದಿದ ನಂತರ ಕೂಡಲೇ ದೇವರು ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋದರೆ ಎಷ್ಟು ಚೆನ್ನಾಗಿರ್ತದೆ, ಹೌದಲ್ರ? ಆದರೆ ಕರ್ತನ ಉದ್ದೇಶ ಏನಪ್ಪ ಅಂದರೆ, ರಕ್ಷಿಸಲ್ಪಟ್ಟ ನಮ್ಮನ್ನು ಇನ್ನೂ ಆತನು ಭೂಲೋಕದಲ್ಲೇ ಇಡ್ತಾನೆ. ಯಾಕೆ? ನಾವು ಅನೇಕ ಆತ್ಮೀಯವಾದಂಥ ಪಾಠಗಳನ್ನು ಕಲಿಬೇಕು. ನಮ್ಮ ಜೀವಿತವನ್ನು, ಹಳೆಯ ಸ್ವಭಾವಗಳು ಆಗಾಗ ಕಾಣಿಸಲ್ಪಡ್ತಾ ಇದೆ. ಲೋಕದಲ್ಲಿರುವಂಥ ಸಂಗತಿಗಳು, ಕಾರ್ಯಗಳು ನಮ್ಮಲ್ಲಿ ಆಕರ್ಷಕ ಶಕ್ತಿಯಿಂದ ಅದು ಕೆಲಸ ಮಾಡುತ್ತಾ ಬರುವಂಥದ್ದಾಗಿದೆ. ಇದರಿಂದ ನಾವು ಪೂರ್ಣ ಬಿಡುಗಡೆ ಹೊಂದಬೇಕು, ನೂತನ ಸ್ವಭಾವವನ್ನು ನಾವು ಹೊಂದಿದಂಥವರಾಗಿರಬೇಕು ಅಂತೇಳಿ ಪೌಲನು ನಂತರ ತನ್ನ ಪತ್ರಿಕೆಯಲ್ಲಿ ದೇವರ ಮಕ್ಕಳಿಗೆ, ವಿಶ್ವಾಸಿಗಳಿಗೆ ಬರೆಯುತ್ತಾ ಇದ್ದಾನೆ. ಶರೀರಕ್ಕನುಸಾರವಂಥ ಕರ್ಮಗಳು ಸಿದ್ಧವಾಗಿವೆ, ಆದರೆ ಅವುಗಳೆಲ್ಲವನ್ನ ಬಿಟ್ಟು ಆತ್ಮನಿಗನುಗುಣವಾಗಿ ನೀವು ಆತ್ಮನ ಕಾರ್ಯಗಳನ್ನೇ ಧರಿಸಿಕೊಳ್ಳಿರಿ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ, ಇಂಥವುಗಳೆಲ್ಲೂ ಸಹ ಆತ್ಮನ ಫಲಗಳಾಗಿ ಇರುವಂಥದ್ದಾಗಿದೆ. ಇದನ್ನು ನೀವು ಧರಿಸಿಕೊಳ್ಳಿರಿ ಎಂಬುದೇ ಕರ್ತನ ಉದ್ದೇಶ. ಇಲ್ಲಿ ನಮ್ಮ ಪಾಠಕ್ಕೆ ಬರೋಣ. ಕರ್ತನಾದ ಯೇಸು ಕ್ರಿಸ್ತನು ಶಿಷ್ಯರಿಗೆ ಆಚೆ ದಡಕ್ಕೆ ಹೋಗೋಣ ಅಂತ. ಶಿಷ್ಯರಿಗೆ ಎಂಥ ನಂಬಿಕೆ ಇತ್ತು? ರೋಗಿಗಳನ್ನು ವಾಸಿ ಮಾಡುವಂಥವನು, ದೆವ್ವಗಳನ್ನು ಬಿಡಿಸುವ ಆತನು, ಸತ್ತವರನ್ನು ಬದುಕಿಸುವ ಆತನು ಕರ್ತನಾಗಿದ್ದಾನೆ, ಒಡೆಯನಾಗಿದ್ದಾನೆ ಎಂಬುವಂಥ ನಂಬಿಕೆ ಅವರಲ್ಲಿ ಇತ್ತು. ಸಾಲದು. ಯೇಸು ಅದನ್ನು ನೋಡಿ, ನಿಮಗೆ ಇಷ್ಟೇ ನಂಬಿಕೆ ಸಾಲದು, ಇದಕ್ಕಿಂತಲೂ ಹೆಚ್ಚಾದಂಥ ನಂಬಿಕೆ ಇರಬೇಕು ಅಂತೇಳಿ ಅವರನ್ನು ಈ ಒಂದು ವಾಕ್ಯ ಭಾಗದಲ್ಲಿ, ನಾವು ಓದಂಥ ವಾಕ್ಯ ಭಾಗದಲ್ಲಿ ಕರ್ತನು ಅವರನ್ನು ನಡೆಸುತ್ತಾ ಬಂದ. ತಾನು ಯಾರು, ಇನ್ನೂ ಏನಾಗಿದ್ದಾನೆ, ಇನ್ನೂ ಏನೇನು ಕಾರ್ಯವನ್ನು ಮಾಡಲು ಶಕ್ತನಾಗಿದ್ದಾನೆ, ಸಾಮರ್ಥ್ಯನಾಗಿದ್ದಾನೆ ಅಂತೇಳಿ ತನ್ನ ವಿಷಯ ಕುರಿತು ಅವರಿಗೆ ಪ್ರಕಟಿಸಿಕೊಳ್ಳೋದಕ್ಕೋಸ್ಕರ ಕರ್ತನು ಇಲ್ಲಿ ಅವರನ್ನು ನಡೆಸುತ್ತಾ ಇದ್ದಾನೆ. ಬನ್ನಿರಿ, ಆಚೆ ದಡಕ್ಕೆ ಹೋಗೋಣ. ಅವರು ಆ ಜನರ ಗುಂಪನ್ನು ಬಿಟ್ಟು ಆತನನ್ನು ಅದೇ ದೋಣಿಯಲ್ಲಿ ಹಾಗೆಯೇ ಕರ್ಕೊಂಡು ಹೋದರು. ಆ ದೋಣಿಯಲ್ಲಿ, ಯಾವ ದೋಣಿಯಲ್ಲಿ? ಒಂದು ಚಿಕ್ಕದಾದಂಥ ದೋಣಿ. ಆ ಕಾಲದಲ್ಲೆಲ್ಲ ಚಿಕ್ಕದಾದಂಥ ದೋಣಿನೇ, ದೊಡ್ಡ ದೋಣಿ ಏನಿಲ್ಲ, ಹಡಗು ಇದ್ದಿರಲಿಲ್ಲ, ಬರೀ ದೋಣಿನೇ ಇತ್ತು. ಆ ದೋಣಿಯಲ್ಲಿ ಏನಂತ, ಆತನನ್ನು ಹಾಗೆಯೇ ಕರ್ಕೊಂಡು ಹೋದರು.
ದೋಣಿ ಮಾನವನ ಜೀವಿತಕ್ಕೆ ಸಾದೃಶ್ಯವಾಗಿದೆ, ಗುರುತಾಗಿದೆ. ದೋಣಿಯಲ್ಲಿ ಇಲ್ಲಿ ಯೇಸುವನ್ನ ಅವರು ಹಾಗೆಯೇ ಕರ್ಕೊಂಡು ಹೋದ್ರು. ಅಥವಾ ಇನ್ನೊಂದು ವರ್ಷನಲ್ಲಿ ಏನು ಹೇಳ್ತಂದ್ರೆ, ಬಲವಂತ ಮಾಡಿದ್ರು, ನೀನು ಬರಬೇಕು, ನೀನು ಬಾರದೇ ಇದ್ರೆ ನಾವು ಆಚೆ ದಡಕ್ಕೆ ಹೋಗಲಾರೆವು, ನಾವು ಮುಳುಗಿ ಹೋಗುವಂಥವರಾಗಿದ್ದೇವೆ, ಗತಿಸಿ ಹೋಗುವಂಥವರಾಗಿದ್ದೇವೆ. ಸೈಲೆಂಟ್ ಮಾಡಿ ಅಮ್ಮ, ಗತಿಸಿ ಹೋಗುವಂಥವರಾಗಿದ್ದೇವೆ ಅಂತೇಳಿ ಇಲ್ಲಿ ಕರ್ತನು ಏನು ಹೇಳ್ತಿದ್ದಾನೆ, ಕರ್ತನನ್ನು ಅವರು ಬಲವಂತ ಮಾಡಿ ಸೇರಿಸಿಕೊಂಡು ಹೋದರು. ಹಾಗೆ ನಮ್ಮ ಈ ಜೀವಿತದ ದೋಣಿಯಲ್ಲಿ ಯೇಸು ಇದ್ದಾನ ಇಲ್ಲವಾ ನಾವು ನಿಶ್ಚಯಪಡಿಸಿಕೊಳ್ಳುವುದು ಬಹಳ ವಿಶೇಷವಾದಂಥದ್ದು. ನಾವು ಕ್ರೈಸ್ತರು, ಕ್ರೈಸ್ತಿ ಹೆಸರು ನಮಗಿದೆ, ನಾವು ಚರ್ಚ್ಗೆ ಹೋಗ್ತೇವೆ, ಕಾಣಿಕೆ ಕೊಡ್ತೇವೆ, ದಶಮ ಭಾಗ ಕೊಡ್ತೇವೆ, ಎಲ್ಲ ಮಾಡ್ತಾ ಇದ್ದೇವೆ ಅಂಥೇಳಿ ಅಷ್ಟು ಇದ್ದರೆ ಸಾಲದು. ಏನಂದರೆ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ವೈಯಕ್ತಿಕವಾಗಿ ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡವರಾಗಿರಬೇಕು. ನಮಗೆ ರಕ್ಷಣೆ ಬೇಕು. ರಕ್ಷಣೆ ಯಾವುದರಿಂದ? ದೇವರ ವಾಕ್ಯ ಹೇಳುತ್ತೆ, ಯಾವ ಭೇದವಿಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಯಾವ ಭೇದವಿಲ್ಲ, ಎಲ್ಲರೂ ಐಶ್ವರ್ಯವಂತರಾಗಲಿ, ಬಡವರಾಗಲಿ, ಅಥವಾ ವಿದ್ಯಾವಂತರಾಗಲಿ, ಅವಿದ್ಯಾವಂತರಾಗಲಿ, ಘನವುಳ್ಳಂಥ ವ್ಯಕ್ತಿಗಳು ಆಗಿರಲಿ, ಯಾರೇ ಆಗಿರಲಿ, ಎಲ್ಲರೂ ಸಹ ಪಾಪ ಮಾಡಿ. ಪಾಪ ಅಂದ್ರೇನು? ಅವಿಧೇಯತೆ. ತಿನ್ನಬೇಡ ಅಂತ ಹೇಳಿದಂಥ ಮಾತನ್ನು ಆತನು ಉಲ್ಲಂಘಿಸಿ ಏನು ಮಾಡ್ದ? ಆದಾಮನು ತಿಂದ. ಅದರಿಂದ ಪಾಪ ಉಂಟಾಯಿತು. ಆತನ ಸಂತಾನ ಹೆಚ್ಚಾದ ಹಾಗೆ ಪ್ರತಿಯೊಬ್ಬ ಮಾನವನು ಪಾಪದಲ್ಲಿಯೇ ಹುಟ್ಟಿ, ಪಾಪದಲ್ಲಿಯೇ ಜೀವಿಸಿ, ಪಾಪದಲ್ಲಿ ಲೋಕದ ಯಾತ್ರೆಯನ್ನು ಮುಗಿಸುವಂತನಾಗಿದ್ದಾನೆ. ಈ ಪಾಪದಿಂದ ಕಳಚಿಕೊಳ್ಳೋದಕ್ಕೋಸ್ಕರ, ಬಿಡುಗಡೆ ಹೊಂದೋಕ್ಕೋಸ್ಕರ ಅನೇಕ ಪ್ರಯತ್ನಗಳನ್ನು ಮಾಡುವಂತನಾಗಿದ್ದಾನೆ. ಏನೇ ಮಾಡಿದ್ರು ಸಹ ಮಾನವನಿಗೆ ಬಿಡುಗಡೆ ಆಗುವುದಿಲ್ಲ. ಈ ಪಾಪದಿಂದ, ಭಯಂಕರವಾದಂಥ ಪಾಪದಿಂದ ಬಿಡುಗಡೆ ಮಾಡೋದಕ್ಕೋಸ್ಕರವಾಗಿ ಆ ಸೃಷ್ಟಿಕರ್ತನಾದಂಥ ದೇವರೇ, ಮಹೋನ್ನತದಲ್ಲಿ ನಿವಾಸ ಮಾಡುವಂಥ ದೇವರು, ಆಕಾಶ ಮಹಾಕಾಶ ಇಡಿಸಲಿಕ್ಕೆ ಸಾಧ್ಯವಂತ ಮಹಾದೇವರು ಏನು ಮಾಡಿದ? ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ತಾಳಿ ಮನುಷ್ಯರಲ್ಲಿ ಮನುಷ್ಯನಾಗಿ, ಬಡವರಲ್ಲಿ ಬಡವನಾಗಿ ಜನಿಸಿ ಆತನು ನಮ್ಮನ್ನು ರಕ್ಷಿಸೋದಕ್ಕೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ಸಜೀವ ಯಜ್ಞವಾಗಿ ಅರ್ಪಿಸಿಕೊಟ್ಟನು. ನಮ್ಮೆಲ್ಲರ ಪಾಪ ದೋಷಗಳು, ಇಡೀ ಮಾನವರೆಲ್ಲರ, ಜಗತ್ತಿನಲ್ಲಿ ಈ ಪ್ರಪಂಚದಲ್ಲಿರುವಂಥ ಪ್ರತಿಯೊಬ್ಬ ಮಾನವನ ಪಾಪಗಳು ಯೇಸುವಿನ ಮೇಲೆ ಹೊರಿಸಲ್ಪಟ್ಟಿತು. ಆತನು ಹೇಳಿದ, ತೀರಿತು ಅಂದರೆ ಪಾಪದ ಋಣ, ಪಾಪದ ಸಾಲ ತೀರಿತು ಅಂತ ಹೇಳಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ. ತನ್ನ ಅಮೂಲ್ಯವಾದಂಥ ಪ್ರಶಸ್ತವಾದಂಥ ರಕ್ತವನ್ನು ಸುರಿಸಿದ. ಆತನಲ್ಲಿ ಯಾವ ಪಾಪವೂ ಕಂಡು ಬರಲಿಲ್ಲ. ಪಾಪ ಅಂದರೆ ಆತನಿಗೆ ಗೊತ್ತಿಲ್ಲ. ಆತನು ಯಾವ ಪಾಪವನ್ನು ಸಹ ಮಾಡಲಿಲ್ಲ. ಆದರೂ ನಮ್ಮೆಲ್ಲರ ಪಾಪದಿಂದ ನಮಗೆ ರಕ್ಷಣೆ ಕೊಡೋದಕ್ಕೋಸ್ಕರವಾಗಿ, ಬಿಡುಗಡೆ ಕೊಡೋದಕ್ಕೋಸ್ಕರವಾಗಿ ಆ ಕಲ್ವರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ. ಸತ್ತನು, ಉಣಲ್ಪಟ್ಟನು, ಮೂರನೇ ದಿವಸ ಮೃತ್ಯುವಿನಾಗಿ ಎದ್ದು ಬಂದನು. ಪಾಪವನ್ನು, ಮರಣವನ್ನು, ಸೈತಾನನ್ನು ಜಯಿಸಿದಾತನು ಕರ್ತನಾದ ಯೇಸು ಕ್ರಿಸ್ತನೇ. ಈ ಲೋಕದಲ್ಲಿ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು, ಮಹಾತ್ಮರೆನಿಸಿಕೊಂಡಂಥವ್ರು ಬಂದರು. ಹೀಗೆ ಮಾಡ್ರಿ, ಹಾಗೆ ಮಾಡ್ರಿ, ಒಳ್ಳೇದಾಗುತ್ತೆ, ಮೋಕ್ಷ ಭಾಗ್ಯಕ್ಕೆ ನೀವು ಹೋಗ್ತೀರಿ ಅಂತ ಬೋಧನೆ ಮಾಡಿದ್ರು. ಆದರೆ ಕೊನೆಯದಾಗಿ ಅವರು ಸತ್ತರು. ಅವರ ಸಮಾಧಿ ಹಾಗೇ ಇದೆ, ಇಂತಿಂಥವ್ರು ಇಲ್ಲಿದೆ, ಅವರ ಸಮಾಧಿ ಇಲ್ಲಿದೆ ಅಂತ ಹೇಳ್ಬೋದು. ಆದರೆ ಯೇಸುವಿನ ಸಮಾಧಿ ಆದರೂ ಮೂರನೇ ದಿವಸದಲ್ಲಿ ಖಾಲಿಯಾಗಿಬಿಟ್ಟಿದೆ. ಆತನು ಮುಂಚಿತವಾಗಿ ತಿಳಿಸಿದಂತೆ ಆತನು ಎದ್ದು ಬಂದನು. ಮರಣವನ್ನು, ಪಾಪವನ್ನು, ಸೈತಾನನ್ನು, ಲೋಕವನ್ನು ಜಯಿಸಿದಾತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಹೀಗಾಗಿ ಆತನು ನಮ್ಮ ಹೃದಯದಲ್ಲಿ ನಾವು ಅಂಗೀಕರಿಸಿಕೊಳ್ಳಬೇಕು. ಇಲ್ಲಿ ಶಿಷ್ಯರು ತಮ್ಮ ದೋಣಿಯಲ್ಲಿ ಬನ್ನಿರಿ ಅಂತೇಳಿ ಯೇಸುವನ್ನು ಬಲವಂತ ಮಾಡಿ ಸೇರಿಸ್ಕೊಂಡ ಹಾಗೆ ನಾವು ಸಹ ಆತನನ್ನು ಬಲವಂತ ಮಾಡಿ ಸೇರಿಸ್ಕೊಳ್ಬೇಕು. ಆತನು ಬೇಕಾದರೆ ಬರಲಿ, ಬಿಟ್ಟರೆ ಬಿಡಲಿ ಅಂಥೇಳಿ ಹೇಳೋದಾದರೆ ಆತನು ಬರಲಾರನು. ನಾವು ಕರೀದೇ ಇದ್ರೂ ಒಬ್ಬ ವ್ಯಕ್ತಿ ಬರ್ತಾನೆ. ಯಾರು ಗೊತ್ತಾ?
ಸೈತಾನನು, ಅವನು ಕಳ್ಳನು. ಯೇಸು ಹೇಳಿದಂಥ ಮಾತು, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡೋದಕ್ಕೂ ಕೊಯ್ಯುವುದಕ್ಕೂ ಬರುತ್ತಾನೆ. ನಾನಾದರೂ ಅವುಗಳಿಗೆ ಜೀವ ಇರಬೇಕೆಂತಲೂ ಆ ಜೀವ ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು ಅಂತೇಳಿ ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನದಲ್ಲಿ ತಿಳಿಸಲ್ಪಟ್ಟಿದೆ. ಇಲ್ಲಿ ಯೇಸುವನ್ನ ಅವರು ಬಲವಂತವಾಗಿ ಕರ್ಕೊಂಡು ಹೋದರು. ಹಾಗೆ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಇಲ್ಲಿ ಕುಳಿತುಕೊಳ್ಳುವಂಥ ಪ್ರತಿಯೊಬ್ಬರು ನಿಶ್ಚಯ ಪಡಿಸಿಕೊಳ್ರಿ, ನನ್ನ ಈ ಜೀವಿತ ಎಂಬುವಂಥ ಈ ದೋಣಿಯಲ್ಲಿ ಯೇಸು ಇದ್ದಾನಾ ಇಲ್ಲವಾ ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಒಂದು ವೇಳೆ ನಮಗೆ ನಿಶ್ಚಯ ಇಲ್ಲದೇ ಇರುವುದಾದರೆ ಹಿಂದೆ ನಮ್ಮ ಜೀವಿತವನ್ನು ಕರ್ತನಿಗೆ ಒಪ್ಪಿಸಿಕೊಳ್ಳೋಣ. ಯೇಸುವೆ, ನೀನು ನನ್ನ ಹೃದಯದಲ್ಲಿ ಬನ್ನಿರಿ, ನನ್ನ ಹೃದಯದಲ್ಲಿ ವಾಸ ಮಾಡು, ನನ್ನ ಹೃದಯವನ್ನು ಶುದ್ಧೀಕರಿಸು. ನನ್ನ ಹೃದಯ ಬಹಳ ವಂಚನೆಯಿಂದ ಕೂಡಿದಂಥ ಪಾಪದಿಂದ ತುಂಬಿದಂಥ ಹೃದಯವಾಗಿದೆ, ಗುಣವಾಗದಂಥ ರೋಗ ಒಳಗಾಗಿದೆ. ಇದನ್ನು ಯಾರು ಬಲ್ಲರು ಅಂತೇಳಿ ಯೆರೆಮೀಯ ಗ್ರಂಥ 17ನೇ ಅಧ್ಯಾಯ 9ನೇ ವಚನದಲ್ಲಿ ತಿಳಿಸಲ್ಪಟ್ಟಿದೆ. ಅಂದ ನಾವು ಆತನನ್ನು ಹೃದಯಪೂರ್ವಕವಾಗಿ ಆಹ್ವಾನಿಸಿದರೆ ಖಂಡಿತವಾಗಿ ಆತನು ಬರ್ತಾನೆ. ಆಗ ನಮ್ಮ ಜೀವಿತ ಸಾರ್ಥಕವಾದಂಥ ಜೀವಿತವಾಗಿರ್ತದೆ. ಇಲ್ಲದಿರುವುದಾದರೆ ದೊಡ್ಡ ನಷ್ಟ ಸಂಭವಿಸುವುದಾಗಿದೆ. ಯೇಸುವನ್ನ ನಾವು ಬೇಡ ಎಂಬುದಾಗಿ ತಳ್ಳಿ ಬಿಡುವುದಾದರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಪಾಪವು ಕೊಡುವ ಸಂಬಳ ಮರಣ. ಇಂಥ ಮರಣ ನಿತ್ಯ ಮರಣ, ಬೆಂಕಿ ಕೆರೆ, ಅದನ್ನು ನರಕ ಅಂಥೇಳಿ ಬೈಬಲ್ ಗ್ರಂಥದಲ್ಲಿ, ಪ್ರಕಟಣೆ ಗ್ರಂಥದಲ್ಲಿ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ಅಲ್ಲಿರುವಂಥ ಬೆಂಕಿ ಆರದಂತೆ, ಆರಿ ಹೋಗುವುದಿಲ್ಲ, ಅಲ್ಲಿರುವಂಥ ಹುಳ ಕಡಿಯುವುದು ನಿಲ್ಲಿಸುವುದಿಲ್ಲ ಅಂತೆ. ಈ ಶರೀರ ಇರುವುದಿಲ್ಲ, ನಮಗೆ ಬೇರೆ ಶರೀರ ಕೊಡಲ್ಪಡ್ತದೆ. ಆ ಶರೀರದಲ್ಲಿ ನಾವು ಸಾಯುವುದಿಲ್ಲ, ಅದು ನಿತ್ಯ ಕಾಲಕ್ಕೂ ಇರುವಂಥದ್ದಾಗಿರ್ತದೆ. ಅದೇ ಈ ವೇದನೆ, ಹಿಂಸೆ, ಅದನ್ನು ನಾವು ಸಹಿಸಬೇಕು. ಅದು ಯೇಸುವಿಗೆ ನಮ್ಮನ್ನು ಅಲ್ಲಿಗೆ ಹಾಕೋದಕ್ಕೆ ಇಷ್ಟವಿಲ್ಲ. ಅದಕ್ಕೋಸ್ಕರವಾಗಿ ಆತ ನಮ್ಮನ್ನು ರಕ್ಷಿಸೋದಕ್ಕೋಸ್ಕರವಾಗಿ ಬಂದನು, ನಮ್ಮನ್ನು ಆಚೆ ದಡಕ್ಕೆ ಕರ್ಕೊಂಡು ಹೋಗೋದಕ್ಕೆ ಬಂದನು. ಶಿಷ್ಯರನ್ನು ಇಲ್ಲಿ ಆಚೆ ದಡಕ್ಕೆ ಹೋಗೋಣ, ಅವರು ಆತನನ್ನು ಹಾಗೆಯೇ ಕರ್ಕೊಂಡು ಹೋದ್ರು. ಬೇರೆ ದೋಣಿಗಳು ಆತನ ಸಂಗಡ ಇದ್ದವು ಅಂತೇಳಿ ತಿಳಿಸಲ್ಪಟ್ಟಿದೆ. ನೋಡ್ರಿ, ದೇವರ ವಾಕ್ಯ ಒಂದೊಂದು ಪದವು ಸಹ ಬಹಳ ಅರ್ಥಗರ್ಭಿತವಾಗಿರುವಂಥದ್ದು. ಗಮನಿಸ್ರಿ, ಈ ದೋಣಿಯಲ್ಲಿ ಯಾರ್ಯಾರಿದ್ದಾರೆ? ಯೇಸು ಕ್ರಿಸ್ತನಿದ್ದಾನೆ, ಶಿಷ್ಯರು 12 ಮಂದಿ ಶಿಷ್ಯರಿದ್ದಾರೆ. ಆದರೆ ಬೇರೆ ದೋಣಿಗಳು ಆತನ ಸಂಗಡ ಇದ್ದವು ಅಂತೇಳಿ ತಿಳಿಸಲ್ಪಟ್ಟಿದೆ. ಅಂದರೆ ಜೊತೆಯಲ್ಲೇ ಹಿಂಬಾಲಿಸ್ಕೊಂಡು ಹೋಗ್ತಾ ಇದೆ ಬೇರೆ ದೋಣಿಗಳು. ಆ ದೋಣಿಯಲ್ಲಿ ಯಾರಿಲ್ಲ? ಯೇಸು ಇಲ್ಲ. ಯೇಸುನವರು ಬರ ಮಾಡ್ಕೊಂಡಿಲ್ಲ, ಆಹ್ವಾನಿಸಲ್ಲ. ಮುಂದೆ ಏನಾಗ್ತದೆ? ತುಫಾನು, ಭಯಂಕರವಂತ ಬಿರುಗಾಳಿ ಬೀಸಿತು ಅಂತೇಳಿ ತಿಳಿಸಲ್ಪಟ್ಟಿದೆ. ಭಯಂಕರವಂತ ಬಿರುಗಾಳಿ ಬೀಸಿದಾಗ ಬೇರೆ ದೋಣಿಗಳ ಗತಿ ಏನಾಗಿರ್ಬೋದು ಆಲೋಚನೆ ಮಾಡಿ ನೋಡ್ರಿ. ಮುಳುಗಿ ಹೋಗಿರ್ತಾರೆ, ಹೌದಾ? ಹಾಗೆ ಯೇಸು ನಮ್ಮ ಜೊತೆಯಲ್ಲಿ ನಮ್ಮಲ್ಲಿ ವಾಸ ಮಾಡದೇ ಇರುವುದಾದರೆ ನಾಶನವೇ, ನಿತ್ಯ ನರಕ, ಭಯಂಕರವಂತ ಯಾತನೆಯ ಸ್ಥಳದಲ್ಲಿ ಇರಬೇಕಾಗ್ತದೆ. ಅದು ಇಲ್ಲಿ ಶಿಷ್ಯರು ಯೇಸುವಿನ ದೋಣಿಯಲ್ಲಿ ಹಾಗೆಯೇ ಕರಕೊಂಡು ಹೋದರು. ತರುವಾಯ ಕರ್ಕೊಂಡು ಹೋದ್ಮೇಲೆ ಪ್ರಯಾಣ ಮಾಡಿದ್ರು. ಸ್ವಲ್ಪ ದೂರ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಈ ಸಮುದ್ರ ಈ ಲೋಕಕ್ಕೆ ಸಾದೃಶ್ಯವಾಗಿದೆ. ಲೋಕದಲ್ಲಿ ನಾವು ಸಂಚರಿಸುತ್ತಾ ಇದ್ದೇವೆ, ಪ್ರಯಾಣ ಮಾಡ್ತಾ ಇದ್ದೇವೆ. ಜನರು, ನೀವು ಹೊರಗೆ ಹೋಗಿ ನೋಡ್ರಿ, ಬಸ್ಸಿನಲ್ಲಾಗಲಿ ಅಥವಾ ಟ್ರೈನಲ್ಲಾಗಲಿ ಕಿಕ್ಕಿರಿದು ಜನರು ಪ್ರಯಾಣ ಮಾಡ್ತಾ ಇದ್ದಾರೆ. ಆಚೆ ಈಚೆ ಪ್ರಯಾಣ ಮಾಡ್ತಾರೆ. ಸೊ ಈ ಲೋಕ ಒಂದು ಪ್ರಯಾಣಕ್ಕೆ ಹೋಲಿಸಲ್ಪಟ್ಟಂಥದ್ದಾಗಿದೆ. ಇವರು ಹೇಗೆ ಸಾಗರದ ಮೇಲೆ ಪ್ರಯಾಣ ಬೆಳೆಸಿದ್ರು, ಏನಾಯಿತು? ಸ್ವಲ್ಪ ದೂರ ಹೋದರು, ಸುಗಮವಾಗಿ ಪ್ರಯಾಣ ಆಯಿತು. ಆದರೆ ಅನಂತರ ಏನಾಯಿತು? ತರುವಾಯ ದೊಡ್ಡ ಬಿರುಗಾಳಿ ಎದ್ದು ತೆರೆಗಳು ಆ ದೋಣಿಗೆ ಬಡಿದು ಒಳಗೆ ನುಗ್ಗಿದ್ರಿಂದ ಆ ದೋಣಿ ಆಗಲೇ ತುಂಬುವುದಕ್ಕೆ ಬಂದಿತ್ತು ಅಂತ ತಿಳಿಸ್ತಾರೆ. ವಾಕ್ಯ ಚೆನ್ನಾಗಿ ಗಮನಿಸೋಣ. ಏನಾಯಿತು? ಪ್ರಯಾಣ ಮಾಡ್ತಾ ಇದ್ದಾರೆ. ಪ್ರಯಾಣ ಮಾಡ್ತಾ ಇದ್ದಾಗ ಏನಾಯಿತು? ತುಫಾನು ಅಥವಾ ಬಿರುಗಾಳಿ, ದೊಡ್ಡ ಬಿರುಗಾಳಿ ಬೀಸಿತು. ಬೈಬಲ್ ಗ್ರಂಥದಲ್ಲಿ ಈ ಬಿರುಗಾಳಿಯ ವಿಷಯ ಕುರಿತು ಅಲ್ಲಲ್ಲಿ ಬರೆಯಲ್ಪಟ್ಟಿದೆ. ಯೋನನ ಹಳೆಯ ಮಡಿಕೆಯಲ್ಲಿ ಯೋನನ ಜೀವನ ಚರಿತ್ರೆ ತೆಗೆದುಕೊಂಡ್ರೆ, ದೇವರು ಯೋನನನ್ನು ಏನು ಮಾಡಿದ? ಪಾಠ ಕಲಿಸೋಕ್ಕೋಸ್ಕರವಾಗಿ
ತುಫಾನು, ಬಿರುಗಾಳಿ, ದೊಡ್ಡ ಬಿರುಗಾಳಿ ಎದ್ದೇಳುವಂತೆ ಮಾಡಿದ. ತಾರ್ಷೀಷ್ ಪಟ್ಟಣಕ್ಕೆ ಹೋಗ್ತಾ ಇದ್ದಾನೆ. ದೇವರನ್ನು ನೋಡಿ, ನೀನು ನಿನವೇ ಪಟ್ಟಣಕ್ಕೆ ಹೋಗಿ ಅಲ್ಲಿ ಸಾರು, ಅಲ್ಲಿರುವಂತಹ ಜನರಿಗೆ ಶಿಕ್ಷೆ ಬರ್ತದೆ, ಅದನ್ನು ನೀನು ಹೋಗಿ ಎಚ್ಚರಿಸು ಅಂತೇಳಿ ದೇವರು ತಿಳಿಸಿದ. ಆದರೆ ಇವನೇನು ಮಾಡಿದ? ಎಲ್ಲಿಗೆ ಹೋದ? ತಾರ್ಷೀಷ್ ಪಟ್ಟಣಕ್ಕೆ ಹಡಗಿಡಿದು ಪ್ರಯಾಣ ಮಾಡ್ತಾ ಇದ್ದಾನೆ. ಅವಿಧೇಯತೆಯನ್ನು ತೋರಿಸಿದ. ಅಂದ್ರೆ ಅವನಿಗೆ ಪಾಠ ಕಲಿಸೋಕ್ಕೋಸ್ಕರವಾಗಿ ದೇವರೇನು ಮಾಡಿದ? ಬಿರುಗಾಳಿ, ತುಫಾನು ಬರುವಂತೆ ಅನುಮತಿ ಮಾಡಿದ. ಅದರಿಂದ ಅನಂತರ ಅವನು ಪಾಠ ಕಲಿತ ಮತ್ತೆ ನಿನವೆ ಪಟ್ಟಣಕ್ಕೆ ಹೋಗಿ ಸಾರಿದ. ಬೇರೆ ವಿಷಯ. ಇಲ್ಲಿ ಶಿಷ್ಯರು ನೋಡ್ರಿ, ಯೇಸುವಿನ ಮಾತಿಗೆ ವಿಧೇಯತೆಯನ್ನು ತೋರಿಸ್ತಾ ಇದ್ದಾರೆ. ಹೌದಾ? ಅವಿಧೇಯತೆ ತೋರಿಸಲಿಲ್ಲ. ಯೋನನು ಅವಿಧೇಯತೆ ತೋರಿಸಿದ, ತುಫಾನ್ ಅಥವಾ ಬಿರುಗಾಳಿ ಬೀಸಿತು. ಇಲ್ಲಿ ಯೇಸುವಿನ ಮಾತಿಗೆ ವಿಧೇಯತೆಯನ್ನು ತೋರಿಸಿದ್ರು ಸಹ ಬಿರುಗಾಳಿ, ದೊಡ್ಡ ಬಿರುಗಾಳಿ ಬೀಸ್ತದೆ. ಯಾಕೆಂದ್ರೆ ಶಿಷ್ಯರ ನಂಬಿಕೆಯನ್ನು ಸ್ಥಿರಪಡಿಸಬೇಕು. ಶಿಷ್ಯರು ಈ ದೊಡ್ಡ ಬಿರುಗಾಳಿಯನ್ನು ಹೇಗೆ ಎದುರಿಸ್ತಾರೆ? ಅವರು ಜಯಿಸ್ತಾರಾ ಅಥವಾ ಸೋತು ಹೋಗ್ತಾರಾ, ಮುಳುಗಿ ಹೋಗ್ತಾರಾ ಅಂತೇಳಿ ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಕರ್ತನು ಅವರನ್ನು ಈ ಬಿರುಗಾಳಿಯ ಮಧ್ಯದಲ್ಲಿ ನಡೆಸಿದನು. ತರುವಾಯ ದೊಡ್ಡ ಬಿರುಗಾಳಿ ಎದ್ದು ತೆರೆಗಳು ಆ ದೋಣಿಗೆ ಬಡಿದು ಒಳಗೆ ನುಗ್ಗಿದ್ರಿಂದ ಆ ದೋಣಿ ಆಗಲೇ ತುಂಬುವುದಕ್ಕೆ ಬಂದಿತ್ತು. ವಾಕ್ಯವನ್ನು ಗಮನಿಸ್ರಿ. ಏನಂತೆ? ಒಂದು ಚಿಕ್ಕದಾದಂಥ ದೋಣಿ. ಎಷ್ಟು ಮಂದಿ? 12 ಮಂದಿ ಶಿಷ್ಯರು. ಅವರೆಲ್ಲ ಗಾತ್ರದವರು. ಮೀನು, ಕೆಲವರು ಬೆಸ್ತರು, ಭಾಳ ಗಟ್ಟಿಗರು, ಬಲವುಳ್ಳಂಥವ್ರು ಆಗಿರ್ತಾರೆ. ಪೇತ್ರನು, ಯಾಕೋಬನು, ಯೋಹಾನು, ಇವರೆಲ್ಲ ನೋಡಿದ್ರೆ ಅವರು ಭಾಳ ಬಲಿಷ್ಠರು ಅಂತವ್ರು. ಚಿಕ್ಕ ದೋಣಿಯಲ್ಲಿ 12 ಮಂದಿ ಶಿಷ್ಯರು. ಆಮೇಲೆ ಇನ್ನು ಎಷ್ಟು ಮಂದಿ ಇದ್ದಾರೆ? ಯೇಸು ಸಹ ಇದ್ದಾನಲ್ಲಿ. 13 ಮಂದಿ ಸೇರಿದ್ರೆ, ಲೆಕ್ಕ ಹಾಕಿದ್ರೆ 13 ಮಂದಿ ಇದ್ದಾರೆ. ಪ್ರಯಾಣ ಬೆಳೆಸಿದ್ದಾರೆ. ಈಗ ಏನಾಗಿದೆ? ದೊಡ್ಡ ಬಿರುಗಾಳಿ ಬೀಸಿ ಅದು ಒಳಗೆ ನುಗ್ಗಿದ್ದರಿಂದ, ಆ ದೋಣಿಗೆ ಬಡಿದು ಒಳಗೆ ನುಗ್ಗಿದ್ರಿಂದ ಆ ದೋಣಿ ಆಗಲೇ ತುಂಬುವುದಕ್ಕೆ ಬಂದಿತ್ತು. ನೀರು ತುಂಬಿದರೆ ಅದು ಮುಳುಗೋದಕ್ಕೆ ಎಷ್ಟು ನಿಮಿಷ ಬೇಕು? ಎಷ್ಟು ಸೆಕೆಂಡ್ ಬೇಕು? ಎಷ್ಟು ಸೆಕೆಂಡ್ ಬೇಕು? 1-2 ಸೆಕೆಂಡ್ನಲ್ಲೇ ಅದು ಮುಳುಗೋಗ್ಬಿಡ್ತದೆ. ಯಾಕಂದರೆ ಅಷ್ಟೊಂದು ಭಾರ ಇದೆ. ದೋಣಿ ಚಿಕ್ಕದು, ನೀರು ತುಂಬಿದಂಥ ಇದು ಮುಳುಗಿ ಹೋಗ್ಬೇಕು. ಆದರೆ ಅದು ದೋಣಿ ಮುಳುಗಲಿಲ್ಲ. 38ನೇ ವಚನಕ್ಕೆ ಬರೋಣ. ಆತನು ದೋಣಿಯ ಹಿಂಭಾಗದಲ್ಲಿ ತಲೆಗಿಂಬನು ಹೊರಗೆ ನಿದ್ದೆ ಮಾಡುತ್ತಿದ್ದನು. ಈ ನೀರು ತುಂಬಿದ ಮೇಲೆ ಏನಂತೆ? ಯೇಸು ಏನು ಮಾಡ್ತಾ ಇದ್ದಾನೆ? ಆ ಹೊರಗೆ ನಿದ್ರೆ ಮಾಡ್ತಾ ಇದ್ದಾನೆ. ನಿದ್ರೆ ಮಾಡ್ತಾ ಇದ್ರು ಸಹ ಆತನು ಗಮನಿಸ್ತಾ ಇದ್ದಾನೆ ಶಿಷ್ಯರನ್ನ. ಇವರು ಹೇಗೆ ಇದನ್ನು ಎದುರಿಸ್ತಾರೆ? ಇವರು ಇದನ್ನು ಜಯಿಸ್ತಾರ? ಅಥವಾ ಅವರ ನಂಬಿಕೆ ಹೇಗಿದೆ? ಎಂಥದ್ದಾಗಿದೆ? ಸ್ಥಿರವಾಗಿದೆಯಾ ಅಥವಾ ನಂಬಿಕೆ ಕಳಚಿ ಹೋಗಿದೆಯಾ, ಬಿದ್ದು ಹೋಗಿದೆಯಾ ಅಂತೇಳಿ ಗಮನಿಸೋಕ್ಕೋಸ್ಕರವಾಗಿ ಯೇಸು ನಿದ್ದೆ ಮಾಡ್ತಾ ಇದ್ದನು ಅಂತೇಳಿ ತಿಳಿಸಲ್ಪಟ್ಟಿದೆ. ಮನುಷ್ಯನಾಗಿ ನಿದ್ದೆ ಮಾಡ್ತಾ ಇದ್ದಾನೆ, ಅದು ಸಹ ಆತನು ದೇವರು ಎಲ್ಲವನ್ನ ಗಮನಿಸ್ತಾ ಇದ್ದಾನೆ. ಗಮನಿಸ್ತಾ ಇರೋದು ಮಾತ್ರವಲ್ಲ, ಆ ದೋಣಿ ಮುಳುಗಿ ಹೋಗದಂತೆ ಅದನ್ನು ಕಾಪಾಡ್ತಾ ಇದ್ದಾನೆ. ಮುಳುಗಿ ಹೋಗಲಿಲ್ಲ ದೋಣಿ. ಆದರೆ ಶಿಷ್ಯರಿಗೆ ಏನಾಗ್ತಾ ಇದೆ? ದೋಣಿ ಮುಳುಗೋಗ್ತದೆ, ದೋಣಿ ಮುಳುಗೋಗ್ತದೆ, ನಮ್ಮ ಗತಿ ಅಷ್ಟೇ, ಇನ್ನು ನಾವು ಮುಳುಗಿ ಹೋಗ್ತೇವೆ, ನಾಶನವೇ ಅಂತೇಳಿ ಅಂದ್ಕೊಂಡು ಅವ್ರು ಕೂಗಾಡ್ತಾ ಇದ್ದಾರೆ. ಯಾರು? ಶಿಷ್ಯರು. ಮುಳುಗೋಗ್ತದೆ 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 ಅಂದ್ಕೊಳ್ತಾರೆ. ಮುಳುಗಲಿಲ್ಲ ಅಂತೇಳಿ ಆಶ್ಚರ್ಯಪಟ್ಟಿಲ್ಲ ಅವರು. 37ನೇ ವಚನದಲ್ಲಿ ಆಗಲೇ ತುಂಬುವುದಕ್ಕೆ ಬಂದಿತ್ತು. ಅನಂತರ ನಡೆದಂಥ ಘಟನೆ 38ನೇ ವಚನದಲ್ಲಿ ತಿಳಿಸಲ್ಪಟ್ಟಿದೆ. ಆತನನ್ನು ಎಬ್ಬಿಸಿ ಅವರು ಶಿಷ್ಯರು ಅವರ ಮಧ್ಯದಲ್ಲಿಯೇ ವಾದ ವಿವಾದ ಉಂಟಾಯಿತು, ತರ್ಕ ಉಂಟಾಯಿತು. ನೀನು ಹೇಳಿದೆಲ್ಲ, ನಾವು ಆಚೆ ದಡಕ್ಕೆ ಹೋಗೋಣ ಅಂತ, ನೋಡು ನಿನ್ನ ಮಾತನ್ನು ಕೇಳ್ಕೊಂಡು ನಾವು ಬಂದ್ವಿ, ಈಗ ನಮಗೆ ನಮ್ಮ ಗತಿ ಏನು? ನಾವು ಆಚೆ ದಡಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಮುಳುಗೋಗ್ಬೇಕಷ್ಟೇ ಅಂಥೇಳಿ ನೋಡಿ ಅವರ ಮಧ್ಯದಲ್ಲಿ ಜಗಳ ಆಡಿರ್ಬೋದು. ಅದಕ್ಕೆಲ್ಲ ಸಮಯ ಇದೆ ಅವರಿಗೆ, ಹೌದಾ? ಯಾಕೆಂದರೆ ಅವರಲ್ಲಿ ನಮ್ಮಲ್ಲಿ ಯಾರು ಹೆಚ್ಚಿನವನು ಅಂತೇಳಿ ಒಂದು ಆಲೋಚನೆ ಬಂತು ಶಿಷ್ಯರಲ್ಲಿ. ಇರುವಾಗ ಜಗಳ ಆಡದೇ ಇರ್ತಾರ? ಖಂಡಿತವಾಗಿ ಅವರು ಆಡಿರ್ತಾರೆ. ಇದಕ್ಕೆಲ್ಲ ಸಮಯ, ಸಾಕಷ್ಟು ಸಮಯ ಇದೆ. ಅದೆಲ್ಲ ಮಾಡಿ ಮುಗಿಸ್ಮೇಲೆ ಅವ್ರಿಗೆ ಆಲೋಚನೆ ಬರುತ್ತೆ,
ಓ, ಯೇಸು ನಮ್ಮ ಜೊತೆಯಲ್ಲಿ ಇದ್ದಾನೆ, ಆತನು ನಿದ್ರೆ ಮಾಡ್ತಾನೆ, ಬನ್ರಿ ಆತನನ್ನು ಹೋಗಿ ಎಬ್ಸೋಣ ಅಂತೇಳಿ ಅವ್ರೇನು ಮಾಡ್ತಾರೆ? ಗುರುವೇ, 38ನೇ ವಚನ, ಅವರು ಆತನನ್ನು ಎಬ್ಬಿಸಿ, ಗುರುವೇ, ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ? ಏನಂತೆ? ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ? ಒಂದು ವೇಳೆ ಶಿಷ್ಯರು ಮುಳುಗಿ ಹೋದ್ರೆ ಯೇಸು ಸಹ ಅವರ ಜೊತೆಯಲ್ಲಿ ಮುಳುಗಬೇಕಲ್ಲ. ಯೇಸುವಿನ ಬಗ್ಗೆ ಅವರಿಗೆ ಚಿಂತೆ ಇಲ್ಲ, ತಮ್ಮ ವಿಷಯದ ಕುರಿತು ಅವರಿಗೆ ಚಿಂತೆ. ನಾನು ಚೆನ್ನಾಗಿರ್ಬೇಕು, ಸುಖವಾಗಿರ್ಬೇಕು, ಕ್ಷೇಮವಾಗಿರ್ಬೇಕು ಅಂತೇಳಿ ನಂಬಿಕೆ ಅಷ್ಟೇ ಅವ್ರದ್ದು. ಆದರೆ ಅವರು ಯೇಸುವನ್ನ ಹೇಗೆ ಹೇಳಿರ್ಬೋದು? ನಾವು ಮುಳುಗಿ ಹೋಗೋದ್ರಲ್ಲಿ ನಿನಗೆ ಚಿಂತೆ ಇಲ್ಲವಂತೇಳಿ ಪ್ರೀತಿಯಿಂದ ಹೇಳಿದ್ರ, ನಯ ನುಡಿಯಿಂದ ಹೇಳಿದ್ರ, ಮೃದುವಾದಂಥ ಸ್ವರದಿಂದ ಹೇಳಿದ್ರ? ಯಾರಿಗಾದರೂ ಪ್ರಾಣಾಪಾಯ, ಇನ್ನೇನು ಇಷ್ಟು ಇಲ್ಲಿವರೆಗೂ ಬಂದ್ಬಿಟ್ಟಿದೆ, ಇನ್ನಷ್ಟೇನೆ ಅಂತೇಳಿ ಆ ಗಳಿಗೆ ಬಂದಾಗ ಹೇಗೆ ವರ್ತಿಸ್ತಾರೆ? ಬಹಳ ಸಿಟ್ಟು, ಹೌದಲ್ಲ, ಕೋಪ, ಭಯಂಕರವಾದ ಕೋಪ ಇರುತ್ತೆ. ಗದರಿಸ್ತಾ ಇದ್ದಾರೆ. ಇಲ್ಲಿ ಯಾರನ್ನ ಗದರಿಸ್ತಾ ಇದ್ದಾರೆ? ಯೇಸುವನ್ನ ಗದರಿಸ್ತಾ ಇದ್ದಾರೆ. ಯೇಸು ಅವರಿಗೆ ಕಲಿಸಬೇಕಂತ ಪಾಠ ಏನಪ್ಪ ಅಂತಂದ್ರೆ, ಅವರು ಅದೇ ಯೇಸುವಿಗೆ ಗದರಿಸುವುದಕ್ಕೆ ಬದಲಾಗಿ ಆ ಗಾಳಿಯನ್ನ ನೋಡಿ ಗದರಿಸಿ, ಸುಮ್ಮನಿರು, ಮರೆಯಬೇಡ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಆ ಗಾಳಿ, ತುಫಾನು ಇವರ ಮಾತನ್ನ ಕೇಳ್ತಾ ಇತ್ತು. ಯಾಕೆಂದ್ರೆ ಇವರಿಗೆ ಯೇಸುವಿನ ಮಾತಿನಲ್ಲಿ ನಂಬಿಕೆ ಇದೆ. ಶಿಷ್ಯರಂತ ಒಬ್ಬನು ಪೇತ್ರನ ನೋಡೋಣ, ಎಲ್ಲರೂ ಬಿಟ್ಟು ಹೋಗ್ತಾ ಇದ್ದಾರೆ. ಆಗ ಪೇತ್ರನ ಹೇಳಿದ, ಯೇಸು ಹೇಳಿದ, ನೀವು ಸಹ ನನ್ನನ್ನು ಬಿಟ್ಟು ಹೋಗ್ತೀರಾ ಅಂತ ಹೇಳಿದಾಗ ಪೇತ್ರನ ಏನು ಹೇಳಿದ? ಸ್ವಾಮಿ, ಇನ್ನಾರು ಬೆಳಿಗ್ಗೆ ನಾವು ಹೋಗೋಣ, ನಿನ್ನಲ್ಲಿ ಏನಂತೆ? ನಿತ್ಯ ಜೀವನುಂಟು ಮಾಡುವಂಥ ವಾರ್ತೆಗಳಿವೆ. ಈ ವಾರ್ತೆಗಳು ಎಂಥದ್ದು? ನಿತ್ಯ ಜೀವನ ಉಂಟು ಮಾಡುವಂಥ ವಾರ್ತೆಗಳು. ಸಾಮಾನ್ಯವಾದಂಥ ವಾರ್ತೆಗಳಲ್ಲ, ಅಥವಾ ಮನುಷ್ಯನು ಕಲ್ಪಿತವಾದಂಥ ವಾರ್ತೆಗಳಲ್ಲ, ಅಥವಾ ದೂತನು ಹೇಳಿದಂಥ ವಾರ್ತೆಗಳು ಸಹ ಅಲ್ಲ, ಪೋಪ್ ಹೇಳಿದಂಥ ವಾರ್ತೆಗಳು ಸಹ ಅಲ್ಲ. ಯಾರು ಹೇಳಿದು? ಸಾಕ್ಷಾತ್ ದೇವರು, ಸೃಷ್ಟಿಕರ್ತನಾದ ದೇವರು ಹೇಳಿದಂಥ ಮಾತುಗಳು. ಈ ಮಾತುಗಳು ನಿತ್ಯ ಜೀವನುಂಟು ಮಾಡುವಂಥ ವಾರ್ತೆಗಳು ಅಂತೇಳಿ ನಂಬಿದ. ಯಾರು? ಪೇತ್ರನು ನಂಬಿದ. ನಂತರ ಒಂದು ವೇಳೆ ಆತನು ಮಾತನ್ನು ಆಧಾರ ಮಾಡಿಕೊಂಡು ಅದೇ ಮಾತನ್ನು ಉಪಯೋಗಿಸಿಕೊಂಡು ಗಾಳಿಯೇ ಸುಮ್ಮನಿರು, ಮರೆಯಬೇಡ ಅಂತೇಳಿ ಗದರಿಸಿದ್ರೆ ಖಂಡಿತವಾಗಿ ಅವನ ಮಾತನ್ನ ಕೇಳ್ತಾ ಇತ್ತು. ಹಳೆಯ ಒಡಂಬಡಿಕೆಯಲ್ಲಿ ಯೆಹೋಶುವನ ಗ್ರಂಥವನ್ನು ನೀವು ಮನೆಗೆ ಹೋದ್ಮೇಲೆ ಓದಿ ನೋಡ್ರಿ. 10ನೇ ಅಧ್ಯಾಯ 20ನೇ ವಚನದಲ್ಲಿ ಯೆಹೋಶುವನು ಯುದ್ಧ ಮಾಡಬೇಕಾಗ್ತದೆ. ಸಾಯಂಕಾಲ ಮುಳುಗಿ ಹೋಗುವಂಥ ಒಂದು ಪರಿಸ್ಥಿತಿ, ಸೂರ್ಯನ ಮುಳುಗುವಂಥ ಸಂದರ್ಭ ಬಂತು. ಆಗ ಹೇಳಿದ, ಸೂರ್ಯನೇ ನೀನು ಅಲ್ಲೇ ನಿಲ್ಲು, ಎಬ್ಬೋ ಹೊಳೆಯಲ್ಲಿ ಅದರ ಮೇಲೆ ನಿಲ್ಲು, ಚಂದ್ರನೇ ನೀನು ಅಲ್ಲಿಯೇ ಇರು ಅಂತೇಳಿ ಆಜ್ಞಾಪಿಸಿದ. ಹಾಗೆಯೇ ಇತ್ತು. ಎಷ್ಟೊತ್ತು? ಒಂದು ದಿವಸ 24 ಗಂಟೆ ಕಾಲ ಹಾಗೆಯೇ ಇತ್ತು. ಇವರು ಯುದ್ಧ ಮಾಡಿ ಜಯಿಸುವಂತೆ ಸಾಧ್ಯವಾಯಿತು. ಹೇಗೆ ಯೆಹೋಶುವನಿಗೆ ಇದು ಸಾಮರ್ಥ್ಯ ಆಯಿತು ಅಂತಂದರೆ, ದೇವರವನಿಗೆ ಸೇವೆಗೆ ಕರೆಯುವುದಕ್ಕೆ ಮುಂಚಿತವಾಗಿ ಹೇಳಿದ, ಈ ವಾರ್ತೆಗಳು ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸು ಅಂತ ಹೇಳಿದ. ಹಾಗೆ ದೇವರ ವಾಕ್ಯವನ್ನು ನಾವು ಬಾಯ್ಪಾಠ ಮಾಡಿ ಹಗಲಿರುಳು ಧ್ಯಾನಿಸುತ್ತಾ ಇರುವುದಾದರೆ, ದೇವರ ವಾಕ್ಯವನ್ನು ಚೆನ್ನಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ನಮ್ಮ ಜೀವಿತದಲ್ಲಿ ಸ್ವಂತ ಮಾಡಿಕೊಂಡ್ರೆ ಆಗ ನಮಗೆ ದೇವರೇನಂತಾನೆ? ನಂಬಿಕೆ. ಇಂಥ ನಂಬಿಕೆ, ನಮ್ಮ ನಂಬಿಕೆ ಸ್ಥಿರವಾಗುತ್ತೆ, ನಮ್ಮ ನಂಬಿಕೆ ಗಟ್ಟಿಯಾಗುತ್ತೆ, ನಮ್ಮ ನಂಬಿಕೆ ಬಲವಾಗಿ ಇರುವಂಥದ್ದಾಗಿದೆ. ಇಲ್ಲಿ ಯೇಸು ಶಿಷ್ಯರಿಗೆ ಕಲಿಸುವಂಥ ಪಾಠ ಏನಪ್ಪ ಅಂದರೆ, ಅವರ ನಂಬಿಕೆ ಸ್ಥಿರವಾಗಿರಬೇಕು, ನಂಬಿಕೆ ಬಲವಾಗಿರಬೇಕೆಂಬುದೇ. ನಂತರ ಅಲ್ಲಿ ನೋಡ್ರಿ ಏನಾಯಿತು? ಗುರುವೇ, ನಾವು ಮುಳುಗಿ ಹೋದಲ್ಲಿ ನಿನಗೆ ಚಿಂತೆ ಇಲ್ಲವೇ ಅಂತ ಹೇಳಲು ಎದ್ದು ಗಾಳಿಯನ್ನು, ಯೇಸು ಏನು ಮಾಡಿದ? ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ ಸುಮ್ಮನಿರು. ಯೇಸು ಶಿಷ್ಯರನ್ನು ಗದರಿಸಬಹುದಾಗಿತ್ತು, ಆದರೆ ಶಿಷ್ಯರನ್ನು ಗದರಿಸಲಿಲ್ಲ. ಏನು ಮಾಡಿದ? ಗಾಳಿಯನ್ನು ಆತನ ಗದರಿಸಿದ. ಶಿಷ್ಯರು ಯೇಸುವನ್ನು ಗದರಿಸ್ತಾ ಇದ್ದಾರೆ, ಮುಳುಗಿ ಹೋದಲ್ಲಿ ನಿನಗೆ ಚಿಂತೆ ಇಲ್ಲವೇ ಅಂತೇಳಿ ಕೂಗಾಡ್ತಾ ಇದ್ದಾರೆ. ಆದರೆ ಯೇಸು ಅವರನ್ನು ಗದರಿಸೋಕ್ಕೆ ಬದಲಾಗಿ ಗಾಳಿಯನ್ನು ಗದರಿಸಿದ. ಅವರು ಮಾಡಬೇಕಂತ ಕೆಲಸವನ್ನು ಯೇಸುವೇ ಮಾಡಿ ತೀರಿಸಿದ. ಇಂದು ಆತನ ಮಕ್ಕಳಂತ ನಾವು, ಆತನ ಹಿಂಬಾಲಿಸುವಂಥ ನಾವು
ನಮ್ಮ ನಂಬಿಕೆ ಎಷ್ಟು ಮಟ್ಟಿಗಿದೆ? ಅಲ್ಪ, ಸ್ವಲ್ಪ, ಕೊಂಚವಾಂತ ನಂಬಿಕೆ ಇದೆಯಾ? ಯಾಕೆ ನೋಡಿ 40ನೇ ವಚನಕ್ಕೆ ಬರೋಣ. ಕೊಡುತ್ತಲೇ ಗಾಳಿ ನಿಂತು ಹೋಯಿತು, ಎಲ್ಲ ಶಾಂತವಾಯಿತು. ಯಾವಾಗ ಯೇಸು ಸುಮ್ಮನಿರು, ಮರೆಯಬೇಡ ಎಂದು ಅಪ್ಪಣೆ ಕೊಟ್ಟನೋ, ಕೊಡುತ್ತಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು. ತರುವಾಯ ಆತನು ಅವರನ್ನು, ಯಾಕೆ ಧೈರ್ಯಗೆಡುತ್ತೀರಿ? ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ ಎಂದು ಕೇಳಲು. ಏನಂದ್ರೆ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ? ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ? ಶಿಷ್ಯರಲ್ಲಿ ನಂಬಿಕೆ ಇದ್ದದ್ದು ನಿಜ. ನಂಬಿಕೆ ಇತ್ತೋ ಇಲ್ಲೋ? ಯೇಸು ಅವರನ್ನು ಕರೆದಾಗ ಅವರು ದೋಣಿಯನ್ನ, ಬಲೆಯನ್ನ, ತಮ್ಮ ಕಸಬನ್ನ, ಕೆಲಸವನ್ನು ಬಿಟ್ಟು ಆತನನ್ನು ಹಿಂಬಾಲಿಸ್ತಾ ಬಂದರು. ಯಾಕೆ? ಯೇಸುವಿನಲ್ಲಿ ಅವರಿಗೆ ನಂಬಿಕೆ ಇತ್ತು. ಆದರೆ ಈ ಸಂದರ್ಭದಲ್ಲಿ, ಈ ಒಂದು ಸಂಘಟನೆ ನಡೀತಾ ಇರುವಂಥದ್ರಲ್ಲಿ ಅವರ ನಂಬಿಕೆ ಏನಾಯ್ತು? ಬಿದ್ದು ಹೋಯಿತು, ಕಳಚಿ ಹೋಯಿತು. ಯಾಕೆ? ಭಯಪಟ್ಟರು, ಅಧೈರ್ಯ. ಯಾಕೆ ಧೈರ್ಯಗೆಡುತ್ತೀರಿ? ನಂಬಿಕೆ ಮತ್ತೆ ಭಯ ಎರಡು ನಮ್ಮಲ್ಲಿ ನಿವಾಸ ಮಾಡೋದಿಲ್ರಿ. ಒಂದು ವೇಳೆ ನಮ್ಮಲ್ಲಿ ನಂಬಿಕೆ ಇದ್ರೆ ಭಯಕ್ಕೆ ಆಸ್ಪದ ಇಲ್ಲ. ಭಯ ನಮ್ಮಲ್ಲಿದ್ರೆ ನಂಬಿಕೆ ಇರೋದಿಲ್ಲ. ನಮ್ಮಲ್ಲಿ ನಂಬಿಕೆ ಹೊರಟೋಗುತ್ತೆ, ಬಿಟ್ಟು ಹೋಗ್ತದೆ. ಶಿಷ್ಯರಿಗುಂಟ ಅಂತದ್ದು ಇದೆ. ಯಾವಾಗ ಅವರು ಭಯಪಟ್ಟರೋ ನಂಬಿಕೆಯನ್ನ ಕಳ್ಕೊಂಡ್ರು. ನಾವು ವಿಶ್ವಾಸಿಗಳಾಗಿ, ದೇವರ ಮಕ್ಕಳಾಗಿ ನಂಬಿಕೆಯಿಂದ ನಂಬಿಕೆಗೆ ಬೆಳೆಯುತ್ತಾ ಹೋಗುವಂಥವರಾಗಿರ್ಬೇಕು. ರೋಮಪತ್ರಿಕೆ 1ನೇ ಅಧ್ಯಾಯ 17ನೇ ವಚನ. ಒಂದು ವಚನ ಓದ್ರಿ. ರೋಮಪತ್ರಿಕೆ 1ನೇ ಅಧ್ಯಾಯ 17ನೇ ವಚನ. ನಂಬಿಕೆಯನ್ನು ಪ್ರಕಟಿಸುವಂಥದ್ದು. ಇನ್ನೊಂದು ಇಂಗ್ಲಿಷ್ನಲ್ಲಿ ಫ್ರಮ್ ಫೇತ್ ಟು ಫೇತ್ ಅಂತೇಳಿ ತಿಳಿಸಲ್ಪಟ್ಟಿದೆ. ಅಂದರೆ ನಂಬಿಕೆಯಿಂದ ನಾವು ನಂಬಿಕೆಗೆ ಸಾಗುತ್ತಾ ಹೋಗುವಂಥವರಾಗಿರ್ಬೇಕು. ಈ ದಿವಸ ಇಷ್ಟು ಮಟ್ಟಿಗೆ ನನಗೆ ನಂಬಿಕೆ ಇದೆ ಯೇಸುವಿನಲ್ಲಿ, ನಾಳೆ ದಿವಸ ಏನಾಗಬೇಕು? ಅದು ಹೆಚ್ಚಾಗಬೇಕು, ಕಡಿಮೆ ಆಗಬಾರ್ದು. ನಂಬಿಕೆ ಹೆಚ್ಚಾಗದೇ ಇದ್ದರೆ ಏನಾಗುತ್ತೆ? ನಂಬಿಕೆಯಿಂದ ಸಂದೇಹ, ಸಂದೇಹದಿಂದ ಅಪನಂಬಿಕೆ. ಫ್ರಮ್ ಫೇತ್ ಟು ಫಿಯರ್, ನಂಬಿಕೆಯಿಂದ ಭಯ, ಭಯದಿಂದ ಅಪನಂಬಿಕೆ ಉಂಟಾಗುವಂಥದ್ದು. ಅಪನಂಬಿಕೆ ಉಂಟಾದರೆ ಇನ್ನು ನಮ್ಮ ಯಾವೊಂದು ನಿರೀಕ್ಷೆ ಇರುವುದಿಲ್ಲ. ನಾವು ಯೇಸುವಿನಲ್ಲಿ ಹಿಂಬಾಲಿಸೋದಕ್ಕೆ ಸಾಧ್ಯವೇ ಇಲ್ಲ. ಅದು ಶಿಷ್ಯರು, ಇಲ್ಲಿ ಯೇಸು ಶಿಷ್ಯರಿಗೆ ಇಂಥ ಒಂದು ಪಾಠವನ್ನು ಕಲಿಸ್ತಾ ಇದ್ದಾನೆ. ನಿಮ್ಮ ನಂಬಿಕೆ ಏನಾಗಿರಬೇಕು? ಗಟ್ಟಿಯಾಗಿರಬೇಕು, ಸ್ಥಿರವಾಗಿರಬೇಕು ಅಂಥೇಳಿ ಅವರಿಗೆ ತಿಳಿಸ್ತಾನೆ. ನಂಬಿಕೆಯಿಂದ ನಂಬಿಕೆಗೆ ನಾವು ದಿನೇ ದಿನೇ ಸಾಗುತ್ತಾ ಮುಂದೆ ಹೋಗುತ್ತಾ ಇರುವಂಥವರಾಗಿರ್ಬೇಕು. ನಂಬಿಕೆ ಹೇಗೆ ಉಂಟಾಗುತ್ತೆ? ನಂಬಿಕೆ ಹೇಗೆ ಉಂಟಾಗುತ್ತೆ ಅಂದರೆ ಪಾಸ್ಟರ್ ಹೇಳ್ಬೇಡ್ರಿ. ನಂಬಿಕೆ ಹೇಗೆ ಉಂಟಾಗುತ್ತೆ? ನಾವು ಅಂಗಡಿಗೆ ಹೋಗಿ ಕಾಸು ಕೊಟ್ಟು ನಂಬಿಕೆ ಕೊಡ್ರಿ, ಕೊಡ್ತಾರಾ? ಇಲ್ಲ, ಸಿಗೋದಿಲ್ಲ. ನಂಬಿಕೆ ಎಲ್ಲಿ ಸಿಗುತ್ತೆ? ದೇವರ ವಾಕ್ಯದಲ್ಲಿಯೇ. ನಾವು ಸಾರದ ವಾರ್ತೆಯು ನಂಬಿಕೆಗೆ ಆಧಾರ. ಆ ನಂಬಿಕೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಎಲ್ಲಿ ಬರೆದಿದೆ? ರೋಮಪತ್ರಿಕೆ 10ನೇ ಅಧ್ಯಾಯ 17ನೇ ವಚನದಲ್ಲಿ ತಿಳಿಸಲ್ಪಟ್ಟಿದೆ. ಹೀಗಾಗಿ ನಾವು ಕ್ರಿಸ್ತನ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾ ಇರುವಂಥವರಾಗಿರ್ಬೇಕು. ಕೇಳಿಸಿಕೊಳ್ಳುವಂಥ ಕಿವಿ ನಮಗಿರಬೇಕು. ಯೇಸು ಹೇಳಿದ, ಕಿವಿ ಉಳ್ಳವನು ಕೇಳಲಿ ಅಂತ ಹೇಳಿದ ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ. ಅಂದ ಯೇಸುವೆ, ನನಗೆ ಕೇಳಿಸಿಕೊಳ್ಳುವಂಥ ನಿನ್ನ ಮಧುರವಾದಂಥ ಸ್ವರವನ್ನು, ಮೆಲ್ಲನೆ ಸ್ವರವನ್ನು ಕೇಳಿಸಿಕೊಳ್ಳುವಂಥ ಕಿವಿ ಕೊಡು. ಸಾಮಾನ್ಯವಾಗಿ ನಮಗೆ ಎಂಥ ಕಿವಿ ಇರ್ತಪ್ಪ ಅಂದರೆ ತೀಟೆ ಕಿವಿ ಇರುತ್ತೆ. ತೀಟೆ ಕಿವಿ ಕೇಳಿದ್ದೀರಾ? ತೀಟೆ ಕಿವಿ ಅಂದ್ರೆ ಏನು? ಫರಿಸಾಯರಿಗೆ, ಸದ್ದುಕಾಯರಿಗೆ ಯೇಸುವಿನ ಬೋಧನೆಯನ್ನು ಕೇಳ್ತಾ ಅವರಿಗೆ ಎಂಥ ಕಿವಿ ಇತ್ತಪ್ಪ ಅಂದರೆ ತೀಟೆ ಕಿವಿ ಇತ್ತು. ತಪ್ಪು ಕಂಡುಹಿಡಿಯಬೇಕು, ಆತನ ಬೋಧನೆಯಲ್ಲಿ ಸುಳ್ಳು ಇದೆಯಾ ಕಂಡುಹಿಡಿಬೇಕು ಅಂತೇಳಿ ಅವರು ಪ್ರಯತ್ನ ಮಾಡ್ತಾರೆ. ಅಂಥ ಒಂದು ಭಾವನೆಯಿಂದ ಬಂದು ನಾವು ಕೇಳಿಸ್ಕೊಳ್ಳೋದಾದ್ರೆ ನಂಬಿಕೆ ಉಂಟಾಗುವುದಿಲ್ಲ, ನಂಬಿಕೆಯಲ್ಲಿ ನಾವು ಬೆಳೆಯುವುದಿಲ್ಲ, ಸ್ಥಿರವಾಗುವುದಿಲ್ಲ. ನಂಬಿಕೆಯಿಂದ ನಂಬಿಕೆಗೆ, ಬಲದಿಂದ ಬಲಕ್ಕೆ, ಮಹಿಮೆಯಿಂದ ಮಹಿಮೆಗೆ ನಾವು ಮುಂದೆ ಸಾಗುತ್ತಾ ಹೋಗುವಂಥವರಾಗಿರ್ಬೇಕು. ಅಂದ್ರೆ
ಎಂದು ಕೇಳಲು ಅವರು ಬಹು ಭಯಪಟ್ಟು, ಈತನು ಯಾರಿರಬಹುದು? ಗಾಳಿಯೂ ಸಮುದ್ರವೂ ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ. ಗಾಳಿ, ಸಮುದ್ರ ಅಂದರೆ ಯೇಸು ಎಂಥವನಾಗಿದ್ದಾನೆ? ಗಾಳಿಯನ್ನ, ಸಮುದ್ರವನ್ನ ಗದರಿಸಿ ಅದರ ಮೇಲೆ ಒಡೆಯನಾಗಿದ್ದಾನೆ. ರೋಗಿಗಳ ಮೇಲೆ ಒಡೆಯನು, ಮತ್ತೆ ದೆವ್ವಪೀಡಿತರನ್ನು ಬಿಡಿಸಲು ಒಡೆಯನು, ಸತ್ತವರನ್ನ ಬದುಕಿಸಲು ಒಡೆಯನು. ಈಗ ಸೃಷ್ಟಿಯ ಮೇಲೆ ಆತನು ಒಡೆಯನಾಗಿದ್ದಾನೆ. ಅದನ್ನು ಗದರಿಸಿದ, ಅದು ಶಾಂತವಾಯಿತು. ಹಾಗೆ ನಮ್ಮ ಜೀವಿತದಲ್ಲಿ, ನಮ್ಮ ಜೀವಿತದ ಸಾಗರದಲ್ಲಿ ನಾವು ಹೋಗ್ತಾ ಇದ್ದೇವೆ, ದೋಣಿಯಲ್ಲಿ ಸಾಗ್ತಾ ಇದ್ದೇವೆ. ಕಷ್ಟಗಳು, ಈ ತುಫಾನು ಏನಕ್ಕೆ ಅಂದರೆ ಕಷ್ಟಗಳು ಬರ್ತದೆ, ಕೆಲವು ಸಾರಿ ರೋಗಗಳು ಬರ್ತದೆ, ಸಮಸ್ಯೆಗಳು ಬರ್ತದೆ. ಅದನ್ನು ನಾವು ಹೇಗೆ ಜಯಿಸಬೇಕು? ನಂಬಿಕೆಯಿಂದಲೇ. ಯೇಸು ಇಲ್ಲಿ ಕಲಿಸ್ತಾ ಇರುವಂಥ ಪಾಠ ನಂಬಿಕೆ. ಗದರಿಸುವುದಾದರೆ ಅದು ನಮ್ಮನ್ನ ಶತ್ರು ಆಗಾಗ ನಮ್ಮನ್ನು ತಾಕುವಂತವನಾಗಿರ್ತಾನೆ, ಶೋಧಿಸುವಂತವನಾಗಿರ್ತಾನೆ, ಶೋಧನೆಗೆ ಬಿದ್ದು ಹೋಗುವಂತೆ ಸತತ ಪ್ರಯತ್ನ ಮಾಡುವಂತವನಾಗಿದ್ದಾನೆ. ಅದನ್ನು ಜಯಿಸಬೇಕಾದ್ರೆ ನಂಬಿಕೆಯೇ ಸಾಧ್ಯ. ನಾವು ಸ್ಥಿರವಾದಂಥ, ಗಟ್ಟಿಯಾದಂಥ ನಂಬಿಕೆ. ಈ ದೃಷ್ಟಾಂತದಿಂದ ನಾವು ಕಲಿಯುವಂಥ ಆತ್ಮೀಯ ಪಾಠ ಏನಪ್ಪ ಅಂದರೆ, ನಾವು ನಂಬಿಕೆಯಿಂದ ನಂಬಿಕೆಗೆ, ಬಲದಿಂದ ಬಲಕ್ಕೆ ಹಾಗೂ ಮಹಿಮೆಯಿಂದ ಮಹಿಮೆಗೆ ಸಾಗುತ್ತಾ ಹೋಗುವಂಥವರಾಗಿರ್ಬೇಕು. ಆ ರೀತಿಯಾಗಿ ನಮ್ಮ ಆತ್ಮೀಯ ಜೀವಿತವನ್ನು ಮುಂದುವರಿಸುವಂತೆ ಕರ್ತನು ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಲಿ. ದೇವರು ತನ್ನ ವಾಕ್ಯವನ್ನು ನಮಗೆ ಆಶೀರ್ವದಿಸಿ ಕೊಡಲಿ. ಪ್ರೀತಿಯುಳ್ಳ ಪರಲೋಕ ತಂದೆಯಾದ ದೇವರೇ, ಇಲ್ಲಿವರೆಗೂ ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ 35ನೇ ವಚನದಿಂದ 40ನೇ ವಚನವರೆಗೂ ಓದುವಂತೆ, ಕೆಲವು ವಿಷಯಗಳನ್ನು ಧ್ಯಾನಿಸುವಂತೆ ಕೊಟ್ಟಂಥ ಒಳ್ಳೆಯ ಸಮಯಕ್ಕೋಸ್ಕರವಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಅಂದು ಶಿಷ್ಯರನ್ನು ಆಚೆ ದಡಕ್ಕೆ ಹೋಗೋಣ ಬನ್ನಿರಿ ಎಂಬುದಾಗಿ ಕರೆದಿ, ಅವರು ನಿಮ್ಮನ್ನು ಸಹ ತಮ್ಮ ದೋಣಿಯಲ್ಲಿ ಸೇರಿಸಿಕೊಂಡು ಪ್ರಯಾಣವನ್ನು ಬೆಳೆಸಿದರು. ಅದು ಸಹ ತುಫಾನು ಎದುರುಗೊಳ್ಳಬೇಕಾಯಿತು. ನೀವು ಒಂದು ಉದ್ದೇಶಕ್ಕನುಸಾರವಾಗಿ ಆ ತುಫಾನಿನ ಮಧ್ಯದಲ್ಲಿ ಅವರನ್ನು ನಡೆಸುತ್ತಾ ಬಂದು ಅವರ ವಿಶ್ವಾಸ ಜೀವಿತವನ್ನು ಬಲಪಡಿಸಬೇಕೆಂಬುದೇ, ಅವರ ವಿಶ್ವಾಸವು ಸ್ಥಿರವಾಗಿ ಗಟ್ಟಿಯಾಗಿ ಎಲ್ಲ ಪರಿಸ್ಥಿತಿಗಳನ್ನು ಎದುರಿಸುವಂಥ ಒಂದು ವಿಶ್ವಾಸ ಅವರಲ್ಲಿ ಕಂಡು ಬರಬೇಕೆಂಬುದಾಗಿ ಕುರಿತು ನೀನು ಒಂದು ಪಾಠವನ್ನು ಕಲಿಸಿದಿ. ವಂದನೆ ಸಲ್ಲಿಸ್ತೇವೆ. ನಮ್ಮ ಅನುದಿನ ಜೀವಿತದಲ್ಲೂ ಸಹ ಕಷ್ಟಗಳು, ಹಿಂಸೆಗಳು, ಉಪದ್ರವಗಳು ಹಾಗೂ ರೋಗ ರುಜಿನಗಳು, ಸಮಸ್ಯೆಗಳು ತುಫಾನಿನಂತೆ ಬರುವಂಥದ್ದಾಗಿದೆ ಎಂಬುದಾಗಿ ತಿಳಿಸಿದೆ. ಆಗ ನಾವು ಅದನ್ನು ವಿಶ್ವಾಸದಿಂದ ಎದುರಿಸಬೇಕು, ಜಯಿಸಬೇಕೆಂಬುದಾಗಿ ಕುರಿತು ನಮಗೆ ಈ ಪಾಠವನ್ನು ಕಲಿಸಿದೆ. ಯೇಸುವೇ, ನಿನ್ನ ವಾಕ್ಯವನ್ನು ನಮ್ಮೆಲ್ಲರಿಗೆ ಆಶೀರ್ವದಿಸಿ ದಯಪಾಲಿಸಿಕೊಡು. ಕರ್ತನಾದ ಯೇಸು ಕ್ರಿಸ್ತನೇ, ನಿಮ್ಮ ವಿಷಯ ಕುರಿತು ನಮಗೆ ಜ್ಞಾನವನ್ನು, ತಿಳುವಳಿಕೆಯನ್ನು ದಯಪಾಲಿಸಿಕೊಡು. ನೀನು ಯಾರು? ನೀನೆಂತ ಬರೀ ರಕ್ಷಕನು ಮಾತ್ರವಲ್ಲ, ಸೃಷ್ಟಿಕರ್ತನು ಮಾತ್ರವಲ್ಲ, ವಿಮೋಚಕನು ಮಾತ್ರವಲ್ಲ, ನಮ್ಮನ್ನು ಸೃಷ್ಟಿಯ ಮೇಲೆ ನೀನು ಆಳ್ವಿಕೆ ಮಾಡುವ ಆತನು, ಅಧಿಕಾರವುಳ್ಳ ಆತನು, ಎಲ್ಲವನ್ನು ಶಾಂತಗೊಳಿಸುವ ಆತನು ನೀನಾಗಿದ್ದೆ ಎಂಬುದಾಗಿ ದೃಢ ನಂಬಿಕೆಯಿಂದ ನಮ್ಮ ಆತ್ಮೀಯ ಜೀವಿತವನ್ನು ಮುಂದೆ ಸಾಗಿಸುವಂತೆ ಸಹಾಯ ಮಾಡು. ನಿನ್ನ ವಾಕ್ಯ ನಮ್ಮೆಲ್ಲರಿಗೆ ಆಶೀರ್ವದಿಸಿ ದಯಪಾಲಿಸಿಕೊಡು. ಕೃತಜ್ಞತಾ ಹೃದಯದಿಂದ ನಮ್ಮ ರಕ್ಷಕನು, ಒಡೆಯನು, ವಿಮೋಚಕನಾಗಿರುವಂಥ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ವಂದನೆ ಅರ್ಪಿಸಿ ಬೇಡಿದ್ದೇನೆ ತಂದೆಯೇ. ಆಮೇನ್.